Okay. So what is skeletal equation andre? Skeletal equations are those equations which shows the reactants and product so formed without balancing them. So skeletal equation alla ಏನು ಮಾಡ್ತೀವಿ ಆಗ ಬ್ಯಾಲೆನ್ಸಿಂಗ್ ಮಾಡಕ್ ಹೋಗಲ್ಲ. ಸೊ ನೀವೆಲ್ಲ ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿರ್ತೀರಾ. ಸೊ ಕೆಲವೊಂದು ಇಕ್ವೇಶನ್ ನಿಮಗೆ ಯಾವ್ದು ಬ್ಯಾಲೆನ್ಸ್ ಮಾಡದೆ ಕೊಟ್ಟಿರ್ತಾರೆ, ಆ ಮಾಡದೆ ಕೊಟ್ಟಿರೋ ಇಕ್ವೇಶನ್ ಗಳನ್ನ ನಾವು ಸ್ಕೆಲಿಟಲ್ ಇಕ್ವೇಶನ್ ಅಂತ ಕರಿತೀವಿ. So some of the chemical reactions ಅಲ್ಲಿ we'll just write the skeletal equation. ಬರೀ skeletal equation ನ ಮಾತ್ರ ಕೆಲವೊಂದು ರಿಯಾಕ್ಷನ್ ಗಳಲ್ಲಿ ಬರ್ಕೊಂತೀವಿ. ಸೊ ಅದೇನಾಗಿರುತ್ತೆ ಅಂದ್ರೆ ಪ್ರಿಪರೇಷನ್ ಮಾಡುವಾಗ ಇಂಡಸ್ಟ್ರೀಸ್ ಅಲ್ಲೆಲ್ಲ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಕೆಮಿಕಲ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಸ್ಕೆಲಿಟಲ್ ಈಕ್ವೇಶನ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಅವರು ಬ್ಯಾಲೆನ್ಸ್ಡ್ ಈಕ್ವೇಶನ್ ನ ಯೂಸ್ ಮಾಡಲ್ಲ. ಸೊ ಅಂದ್ರೆ ಎಲ್ಲಾ ಕೇಸಲ್ಲ, ವೆರಿ ಒಂದು ಫ್ಯೂ ಕೇಸಸ್, ತುಂಬಾ ಕಮ್ಮಿ ಕೇಸಸ್ ಅಲ್ಲಿ. ಎಸ್ಪೆಷಲಿ ಇದು ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ನೀವು ಈ ಎಕ್ಸ್ಟ್ರಾಕ್ಷನ್ ಗಳನ್ನ ಓದಿದಿರ, ಐರನ್ ಬೇರೆ ರೀತಿಯಾದ ಮೆಟಲ್ ಗಳ ಎಕ್ಸ್ಟ್ರಾಕ್ಷನ್, ಆ ಕೇಸಸ್ ಅಲ್ಲಿ ಕೆಲವೊಂದು ಸ್ಕೆಲಿಟಲ್ ಈಕ್ವೇಶನ್ ಗಳನ್ನ ಯೂಸ್ ಮಾಡ್ತೀವಿ ನಾವು. ಸೊ ಅಲ್ಲೆಲ್ಲ ನಾವು ಜಾಸ್ತಿ ಬ್ಯಾಲೆನ್ಸ್ಡ್ ಈಕ್ವೇಶನ್ ಬಗ್ಗೆ ನೋಡ್ತೀವಿ. ಸೊ ಸ್ಕೆಲಿಟಲ್ ಈಕ್ವೇಶನ್ ಅಂದ್ರೆ ಯು ಕ್ಯಾನ್ ರಿಮೆಂಬರ್ ದಟ್ ಇಟ್ ಇಸ್ ಅನ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್. ಸೊ ಯಾವುದೇ ಕಾರಣಕ್ಕೂ ಅದು ಬ್ಯಾಲೆನ್ಸ್ ಆಗಿರಲ್ಲ. ನಿಮ್ಗೆ ಯಾವ್ದಾರ ಒಂದು ಈಕ್ವೇಶನ್ ಕೊಟ್ಟು ಅದನ್ನ ಬ್ಯಾಲೆನ್ಸ್ ಮಾಡಿ ಅಂದ್ರೆ ಹಾಗಾದ್ರೆ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ ಏನಾಗಿರುತ್ತೆ, ಅದು ಕೊಟ್ಟಿರುವಂತ ಕ್ವಶನ್ ಏನಾಗಿರುತ್ತೆ, ಸ್ಕೆಲಿಟಲ್ ಈಕ್ವೇಶನ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, Mg+O2 ಗಿವ್ ರೈಸ್ ಟು MgO ಅಂತ ಹಾಕಿದ್ದಾರೆ. ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡಿಲ್ಲ ನಾವು, ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಗಿದೆ. ಸೊ ವಿಚ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ಅದೇ ರೀತಿ H+O ಗಿವ್ ರೈಸ್ ಟು H2O. ಸೊ ಅದು ಕೂಡ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ಸ್. ಸೊ ಈ ತರ ಏನ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಶನ್ಸ್ ಇರುತ್ತೆ ಅದನ್ನ ನಾವು ಸ್ಕೆಲಿಟಲ್ ಈಕ್ವೇಶನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇರೋದು ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಬ್ಯಾಲೆನ್ಸ್ಡ್ ಈಕ್ವೇಶನ್. ಸೊ ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಲ್ಲಿ ಏನಾಗುತ್ತೆ, ಸೊ ಬ್ಯಾಲೆನ್ಸ್ಡ್ ಈಕ್ವೇಶನ್ ಹೆಸರೇ ಹೇಳುತ್ತೆ, ಗೋಯಿಂಗ್ ಟು ಬ್ಯಾಲೆನ್ಸ್ ದ ಈಕ್ವೇಶನ್ಸ್. So the chemical equation needs to be balanced so that it follows the law of conservation of mass. So ಏನಕ್ಕೆ ನಾವು ಬ್ಯಾಲೆನ್ಸ್ ಮಾಡಬೇಕು ಕೆಮಿಕಲ್ ಈಕ್ವೇಶನ್ ನ? ಸೊ ಕೆಮಿಕಲ್ ಈಕ್ವೇಶನ್ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಟು ಫಾಲೋ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ನಿಮ್ಗೆಲ್ಲ ಗೊತ್ತಿರಂಗೆ ಲಾ ಆಫ್ ಕನ್ಸರ್ವೇಷನ್ ಮಾಸ್ ಪ್ರಕಾರ, ಸೊ ಆ ಲಾ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಏನ್ ಹೇಳುತ್ತೆ, mass can be neither created or nor be destroyed. So according to that law, so mass, you cannot create the mass or you cannot destroy the mass, neither be created nor be destroyed. So ಅದರಿಂದ ಏನಾಗುತ್ತೆ, ನಾವು ಎರಡೂ ಕಡೆ ನಾವು ಬ್ಯಾಲೆನ್ಸ್ ನ ಮಾಡಬೇಕು. On the both the side the mass should be balanced. So moving on to the next point, a balanced chemical equation occurs when the number of different atoms of elements in the reactants side is equal to that of product side. So ಯಾವಾಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಂತ ಕರಿತೀವಿ ನಾವು ಅಂದ್ರೆ ನಂಬರ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಬೇರೆ ಬೇರೆ ಎಲಿಮೆಂಟ್ ಗೆ ಬೇರೆ ಬೇರೆ ಎಲಿಮೆಂಟ್ ಗಳು ಇರ್ತವೆ. ಸೊ ಅದು ನಿಮ್ಗೆ ಗೊತ್ತಾಗುತ್ತೆ, ಈಗ ಕಾಂಪೌಂಡ್ ಅಂತ ತಗೊಂಡ್ರೆ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ಸ್. ಸೊ ಆ ತರ ನಾವು ತಗೊಂಡ್ರೆ, ಸೊ ಅದರಲ್ಲಿ ಏನಿರೋ ಡಿಫ್ರೆಂಟ್ ಆಟಮ್ ಗಳಿರುತ್ತೆ ಆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ, ಅಷ್ಟು ಆಟಮ್ಗಳು ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ ಈಕ್ವಲ್ ಆಗಿ ಇರಬೇಕು. ಸೊ ಆಟಮ್ಸ್ ಆನ್ ದ ರಿಯಾಕ್ಟೆಂಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ಸೈಡ್. ಸೊ ಅವಾಗ ಅದನ್ನ ನಾವು ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಹೌ ಟು ಬ್ಯಾಲೆನ್ಸ್ ಅ ಈಕ್ವೇಶನ್? ಸೊ ಎಲ್ರಿಗೂ ಗೊತ್ತಿದ್ಯಾ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದು? ಓಕೆ. ಸೊ ಸಿಂಪಲ್ ಈಕ್ವೇಶನ್ ಏನೇ ಕೊಟ್ರು, ಯಾವುದೇ ಈಕ್ವೇಶನ್ ಕೊಟ್ರು ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಆಲ್ರೆಡಿ ಹೈಸ್ಕೂಲ್ ಅಲ್ಲಿ ಏನ್ ಕಲ್ತಿದ್ದೀರಾ, ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಯೂಸ್. ಬಟ್ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕ್ವಿಕ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ನೀವು ಹೈಸ್ಕೂಲ್ ಅಲ್ಲಿ ಕಲ್ತಂಗೆ ಈಗ ನೋಡಿ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ, ಈ ತರ ಮೆಥಡ್ ಮಾಡಿದ್ವಿ.
ಬಟ್ ಇನ್ಮೇಲೆ ನಾವು ಆ ತರ ಮೆಥಡ್ ಮಾಡಕ್ಕಲ್ಲ. ಅಂದ್ರೆ ನಾನು ಇಲ್ಲೆಲ್ಲೂ ನಿಮ್ಗೆ ಈಕ್ವೇಶನ್ ಬ್ಯಾಲೆನ್ಸಿಂಗ್ ಕೇಳಲ್ಲ. ನಿಮ್ಗೆ ಸೆಕೆಂಡ್ ಪಿ ಯು ಸಿ ಅಥವಾ ಫಸ್ಟ್ ಪಿ ಯು ಸಿ ಎಲ್ಲೂ ಬ್ಯಾಲೆನ್ಸ್ ದ ಈಕ್ವೇಶನ್ ಅಂತ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲೂ ಕೇಳಲ್ಲ. ಬಟ್ ನಮ್ಗೆ ಗೊತ್ತಿರಬೇಕು ನಾವು ಓದ್ತಿರೋಂತ ಈಕ್ವೇಶನ್ಸ್, ನಾವು ಸ್ಟಡಿ ಮಾಡ್ತಿರೋ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದ್ಯಾ. ಒಂದು ವೇಳೆ ಆ ಈಕ್ವೇಶನ್ ಏನಾದ್ರು ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ನಾವೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಮಟ್ಟಿಗೆ ನಮ್ಗೆ ಬ್ಯಾಲೆನ್ಸಿಂಗ್ ಈಕ್ವೇಶನ್ ಗೊತ್ತಿರಬೇಕು. ಓಕೆ, ಇಫ್ ಸರ್ಟನ್ ಕೇಸಸ್ ಅಲ್ಲಿ ನಾನೇ ಒಂದು ಈಕ್ವೇಶನ್ ಬರೆದಿರ್ತೀನಿ, ನಾನು ಬ್ಯಾಲೆನ್ಸ್ ಮಾಡದೆ ಮುಂದಕ್ಕೆ ಬರ್ಕೊಂಡು ಹೊರಟೋಗಿ, ಸೊ ಆವಾಗ ನೀವೇ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಯು ಶುಡ್ ನಾಟ್ ವೇಟ್ ಫಾರ್ ಮೀ ಟು ಗೋ ಅಂಡ್ ಬ್ಯಾಲೆನ್ಸ್ ದ ಈಕ್ವೇಶನ್. ಓಕೆ, ಸೊ ದಟ್ ಈಸ್ ವಾಟ್ ವಿ ರಿಕ್ವೈರ್ಡ್ ಹಿಯರ್. ಸೊ ಇಲ್ಲಿ ನಿಮ್ಗೆ ಯಾವ್ದೇ ರೀತಿಯಾದ 1 ಮಾರ್ಕ್ಸ್ ಕ್ವಶನ್ ಗೆ ಬ್ಯಾಲೆನ್ಸ್ ಮಾಡಿ 2 ಮಾರ್ಕ್ಸ್ ಕ್ವಶನ್ ಬ್ಯಾಲೆನ್ಸ್ ಮಾಡಿ ಕೇಳಲ್ಲ. ಯು ಸಿ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಬಿಟ್ಬಿಡಿ, ನೆಕ್ಸ್ಟ್ ನಿಮ್ಮ ಸ್ಟಡೀಸ್ ನಿಮ್ಗೆ ಎಕ್ಸಾಮ್ಸ್ ಗೆಲ್ಲ ಆತರ ಯಾವ್ದು ಕ್ವಶನ್ಸ್ ಇರಲ್ಲ. ನಿಮ್ಗೆ ಗೊತ್ತಿರಬೇಕು, ಯಾವ್ದೋ ಒಂದು ಈಕ್ವೇಶನ್ ಕೊಟ್ಬಿಟ್ಟು ನಾನು ಬ್ಯಾಲೆನ್ಸ್ ಅಂದ ತಕ್ಷಣ ನೀವು ಮಾಡಕ್ ಗೊತ್ತಾಗ್ಬಿಡ್ಬೇಕು. ನಾನು ಇದು ಇವತ್ತು ಬಿಟ್ರೆ ಇನ್ ಯಾವತ್ತೂ ನಿಮ್ಗೆ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡಲ್ಲ. ಅಪ್ ಟು ಇವಾಗ ಎಕ್ಸಿಟ್ ಯುವರ್ ಸೆಕೆಂಡ್ ಪಿ ಯು ಸಿ ಫಿನಿಶ್ ಆಗೋದಂಗೆ ಎಲ್ಲೂ ಹೇಳ್ಕೊಡಲ್ಲ. ಸೊ ಇಲ್ಲಿ ಕಲ್ತ್ಕೊಂಡಿರೋದು ನೀವಲ್ಲಿ ಅಪ್ಲೈ ಮಾಡ್ಬೇಕಷ್ಟೇ. ಇಲ್ಲಿ ನಿಮ್ಮ ಲೋವರ್ ಲೆವೆಲ್ ಅಲ್ಲಿ ಕಲ್ತ್ಕೊಂಡಿರೋದನ್ನ ಹೈಯರ್ ಲೆವೆಲ್ಗೆ ಅಪ್ಲಿಕೇಶನ್. ಓಕೆ, ಸೊ ಜಸ್ಟ್ ಒಂದು ಸ್ಮಾಲ್ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿರೋದನ್ನ ನೀವು ನೋಡ್ಬೋದು. ಇಲ್ಲಿ ದ ರಿಯಾಕ್ಷನ್ ಬಿಟ್ವೀನ್ ಮೀಥೇನ್ ಅಂಡ್ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಸೊ ಮೀಥೇನ್ ಮತ್ತೆ ಆಕ್ಸಿಜನ್ ಮಧ್ಯೆ ರಿಯಾಕ್ಷನ್ ಆಗಿದೆ, ಅದನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಬಂದಿದೆ. ಸೊ ಅಲ್ಲಿ ಏನು ವರ್ಡ್ ಅಲ್ಲಿ ಇತ್ತು ಅದನ್ನ ಈಕ್ವೇಶನ್ ಬರ್ದಿದ್ದಾರೆ ಅಷ್ಟೇ. ಮೀಥೇನ್ ಗೊತ್ತು ನಮ್ಗೆ CH4, ಆಕ್ಸಿಜನ್ O2, ಅವೆರಡು ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಬಂದಿದೆ ಅಷ್ಟೇ. ಸೊ ಇದು ಏನು ವರ್ಡ್ಸ್ ಅಲ್ಲಿ ಇತ್ತು ಅದನ್ನ ಈಕ್ವೇಶನ್ ಕನ್ವರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಹಾಗಾದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಈಚ್ ಆಟಮ್ಸ್ ಎಷ್ಟೆಷ್ಟಿದಾವೆ ಆನ್ ದ ರಿಯಾಕ್ಟೆಂಟ್ ಸೈಡ್ ಅಂಡ್ ಆನ್ ದ ಪ್ರಾಡಕ್ಟ್ ಸೈಡ್. ಎರಡು ಸೈಡ್ ಎಷ್ಟೆಷ್ಟು ಆಟಮ್ಗಳಿದಾವೆ, ಯಾವ್ಯಾವ ಆಟಮ್ ಇದೆ ಅವು ಎಷ್ಟೆಷ್ಟಿದಾವೆ. ಸೊ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಸೊ ಒಂದು ರಿಯಾಕ್ಟೆಂಟ್ ಸೈಡ್ ಬರ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ಪ್ರಾಡಕ್ಟ್ ಸೈಡ್ ಬರ್ಕೊಂಡಿದ್ದಾರೆ. ನೋಡೋದ್ರಲ್ಲಿ ಕಾರ್ಬನ್ ಎರಡು ಸೈಡ್ ಸೇಮ್ ಇರೋದ್ರಿಂದ ಕಾರ್ಬನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಹೈಡ್ರೋಜನ್ ನಾಟ್ ಸೇಮ್, ಆಕ್ಸಿಜನ್ ನಾಟ್ ಸೇಮ್. ಸೊ ಯು ಶುಡ್ ಬ್ಯಾಲೆನ್ಸ್ ಓನ್ಲಿ ದಟ್ hydrogen and oxygen. So the reaction shown in combustion reaction. So this is a combustion reaction. A compound reacts with oxygen and produces combustion reaction. A compound reacts with oxygen and produces carbon dioxide and water. The technique is to balance carbon atom first. So technique ಏನಿದೆ ಇಲ್ಲಿ ನಿಮಗೆ ಫಸ್ಟ್ ಯಾವ್ದನ್ನ ಬ್ಯಾಲೆನ್ಸ್ ಮಾಡಬೇಕು, ಕಾರ್ಬನ್ ನ ಬ್ಯಾಲೆನ್ಸ್ ಮಾಡಬೇಕು, ಆಮೇಲೆ ಹೈಡ್ರೋಜನ್, then you have to go to hydrogen, then finally you are going to balance the oxygen atom. So in the case of combustion reaction, so you are going to do that, you are going to follow that method, carbon, hydrogen, ಆಮೇಲೆ oxygen. ಸೊ ಈಗ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ನಾವು, ಆಕ್ಸಿಜನ್ ಗೆ 2 ಹಾಕ್ಬೇಕು ಮತ್ತೆ ವಾಟರ್ ಗೂ 2 ಹಾಕ್ಬೇಕು. ಸೊ ನೋಡಿ ಎಲ್ರಿಗೂ ಗೊತ್ತಾಗಿದ್ಯಾ, 2 ಹಾಕ್ಬೇಕು, ಆಕ್ಸಿಜನ್ 2 ಮತ್ತೆ ಹೈಡ್ರೋಜನ್ 2 ಹಾಕ್ಬೇಕು. ಯಾರಿಗಾದ್ರೂ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಕೊಳ್ಳಿ. ಸೊ ನೀವ್ ಹೇಳಿರೋದು ಕರೆಕ್ಟಾ ಇಲ್ವಾ ಅಂತ ನೋಡ್ಕೊಳ್ಳ. ಸೊ ಫಸ್ಟ್ ಅವ್ರು ಏನ್ ಹೇಳಿದ್ರು, ಕಾರ್ಬನ್ ಬ್ಯಾಲೆನ್ಸ್ ಮಾಡಕ್ ಹೇಳಿದ್ರು. ಸೊ ಕಾರ್ಬನ್ ಬ್ಯಾಲೆನ್ಸ್ ಆಗ್ಬಿಟ್ಟಿತ್ತು. ಸೊ ನಾಟ್ ಬಿ ಬ್ಯಾಲೆನ್ಸ್ ಇನ್ ದ ಕಾರ್ಬನ್. ನಾವು ಬ್ಯಾಲೆನ್ಸ್ ಮಾಡಾಕಿದೆ, ನೆಕ್ಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಾಕಿದೆ. ಸೊ ನೀವು ನೋಡಿದ್ರೆ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು, ಯಾಕಂದ್ರೆ ಈ ಕಡೆ ಹೈಡ್ರೋಜನ್ 4 ಇತ್ತು, ಆ ಕಡೆ 2 ಇತ್ತು. ಸೊ ಅದಕ್ಕೆ ಏನ್ ಮಾಡಿದ್ರು, 2 ನ ಹೈಡ್ರೋಜನ್ ಪಕ್ಕ ಹಾಕಿದ್ರು. ಸೊ ಅಲ್ಲಿ 2 into 2 ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕು, ಗೊತ್ತಾಗುತ್ತಲ್ವಾ ಅವೆಲ್ಲ. ಮತ್ತೆ E2 ಮಲ್ಟಿಪ್ಲೈ. ಓಕೆ, ಸೊ ಇಲ್ಲಿ ಬರೀ 2 ಹೆಚ್ಚಿದೆ ಅಲ್ಲ, E2 into 2. ಸೊ ದಟ್ ಈಸ್ 2 to the 4 you will get. So hydrogen is balanced now. Okay, so hydrogen ಹೇಗೆ ಬ್ಯಾಲೆನ್ಸ್ ಆಗಿದೆ ಅನ್ನೋದು ಎಕ್ಸ್ಪ್ಲನೇಷನ್ ಇಲ್ಲಿ ಇರೋದು ಕಂಪ್ಲೀಟ್. ಓಕೆ, ಸೊ ನೆಕ್ಸ್ಟ್ ಯಾವ್ದು ಬ್ಯಾಲೆನ್ಸ್ ಮಾಡ್ಬೇಕು ನಾವು, ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಆಕ್ಸಿಜನ್ ಈ ಕಡೆ 2 ಇತ್ತು, ಈ ಕಡೆ ನಮಗೆ 2 + 2 ಎಷ್ಟಾಗಿತ್ತು, 4.
ಸೊ ಅದಕ್ಕೆ ಇಲ್ಲಿ 2 ಹಾಕಿದಾಗ ಟೋಟಲ್ 4. 4. ಎಸ್. ಸೊ ನಾವು ಈಗ ಚೆಕ್ ಮಾಡಬೇಕು ಎಲ್ಲಾನು ಬ್ಯಾಲೆನ್ಸ್ ಆಗಿದೆಯಾ. ಸೊ ಕಾರ್ಬನ್ ಎಷ್ಟಿದೆ ನೋಡಿದ್ರೆ ಕಾರ್ಬನ್ ಕರೆಕ್ಟ್ ಇದೆ, ಹೈಡ್ರೋಜನ್ ಕರೆಕ್ಟ್ ಇದೆ ಎರಡು ಕಡೆ, ಕೂಡ ಕರೆಕ್ಟ್ ಇದೆ ಎರಡು ಕಡೆ. ಸೊ that is balanced now. So that equation is balanced. So this is how you are going to balance the equations. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದಾದ್ಮೇಲೆ ನೆಕ್ಸ್ಟ್ ಏನಿದೆ ನಮ್ಗೆ ಆಫ್ಟರ್ ಗೆಟಿಂಗ್ ಟು ನೋ ಟು ಬ್ಯಾಲೆನ್ಸ್ ದ ಈಕ್ವೇಶನ್. ಸೊ ನೆಕ್ಸ್ಟ್ Physical states. ರೈಟಿಂಗ್ ಸಿಂಬಲ್ಸ್ ಆಫ್ ಫಿಸಿಕಲ್ ಸ್ಟೇಟ್ಸ್. ಸೊ ಇದು ನಾವು ಯೂಶಲಿ ಅಬ್ಸರ್ವ್ ಮಾಡಿರ್ತೀವಿ ಕೆಲವೊಂದು ಈಕ್ವೇಶನ್ಸ್ ಅಲ್ಲಿ ನಿಮ್ಗೆ ಗ್ಯಾಸ್, ಲಿಕ್ವಿಡ್ ಮತ್ತೆ ಎಕ್ವೆಸ್ ಸ್ಟೇಟ್ ಅಥವಾ ಸಾಲಿಡ್ ಸ್ಟೇಟ್ ಇರ್ಬೋದು. ಈ ಸ್ಟೇಟ್ ಗಳನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ ಬೈ ದಿಸ್ ಸಿಂಬಲ್ಸ್. ಈ ಸಿಂಬಲ್ ಗಳಿಂದ ರೆಪ್ರೆಸೆಂಟೇಶನ್ ಮಾಡಿರ್ತಾರೆ. ಸೊ ಈ ಸಿಂಬಲ್ ಗಳನ್ನ ನಾವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಈ ಸಿಂಬಲ್ ಗಳಿದೆ ಅಂದ್ರೆ ದಟ್ ಸಿಂಬಲ್ ವಿಲ್ ಇಂಡಿಕೇಟ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್ ಅಥವಾ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ಆರ್ ಮಾಲಿಕ್ಯೂಲ್ ಏನೇ ಇರ್ಬೋದು ಅದು ಆ ಸ್ಟೇಟ್ ಅಲ್ಲಿ ಇದೆ, ಆ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ಇದೆ ಅನ್ನೋದನ್ನ ರೆಪ್ರೆಸೆಂಟೇಶನ್ ಮಾಡುತ್ತೆ. ಸೊ ದ ಫಿಸಿಕಲ್ ಸ್ಟೇಟ್ಸ್ ಆಫ್ ದ ರಿಯಾಕ್ಟೆಂಟ್ ಅಂಡ್ ದ ಪ್ರಾಡಕ್ಟ್ ಆರ್ ಮೆನ್ಷನ್ಡ್ ಅಲಾಂಗ್ ವಿತ್ ದೇರ್ ಕೆಮಿಕಲ್ ಫಾರ್ಮುಲೆ. ಸೊ ಅದು ಗ್ಯಾಸಸ್ ಗೆ, ಲಿಕ್ವಿಡ್ ಗೆ, ಎಕ್ವೆಸ್ ಗೆ ಡಿಫ್ರೆನ್ಸ್. ಎಕ್ವೆಸ್ ಬೇರೆ, ಲಿಕ್ವಿಡ್ ಬೇರೆ. ಓಕೆ. ಸೊ ಲಿಕ್ವಿಡ್ ಅಂದಾಗ ಅದರಲ್ಲಿ ಓನ್ಲಿ ಪ್ಯೂರ್ಲಿ ಲಿಕ್ವಿಡ್ಸ್ ಸೊಲ್ಯೂಷನ್ ಬರಲ್ಲ. ಓಕೆ. ಎಕ್ವೆಸ್ ಅಂದಾಗ ಅದರಲ್ಲಿ ಸೊಲ್ಯೂಷನ್ ಸ್ಟೇಟ್ ಏನಿರುತ್ತೆ ಅದನ್ನ ಎಕ್ವೆಸ್ ಸ್ಟೇಟ್ ಅಂತ ಕರಿತೀವಿ. ಸರ್ ಕನ್ನಡದಲ್ಲಿ ಜಲೀಯ ದ್ರಾವಣ ಅಂತೀವಿ ಸರ್. ಯಾವ್ದಕ್ಕೆ? ಎಕ್ವೆಸ್ಗಾ? ಸರ್. ಹೌದೇ. ಸೊ ದಟ್ ಈಸ್ ವಾಟ್ ಇನ್ ಕನ್ನಡ ಎಕ್ವೆಸ್ ಅಲ್ಲಿ. ಸೊ ಅದೇ ರೀತಿ ಸಾಲಿಡ್ ಸ್ಟೇಟ್ ಗೆ ಮತ್ತೆ ಆಫ್ ದ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್. ಸೊ ಇದನ್ನ ನಾವು ರೆಪ್ರೆಸೆಂಟೇಶನ್ ಮಾಡ್ತೀವಿ. ಸೊ ಸಮಟೈಮ್ಸ್ reaction conditions such as the temperature. ಸೊ ಕೆಲವೊಂದು ರಿಯಾಕ್ಷನ್ ಗಳಲ್ಲಿ ನಾವು ಕಂಡೀಷನ್ ಗಳನ್ನ ಮೇಂಟೈನ್ ಮಾಡ್ತೀವಿ. ಯಾಕಂದ್ರೆ ಎಲ್ಲಾ ರಿಯಾಕ್ಷನ್ ನಮಗೆ ನಾರ್ಮಲ್ ಆಗಿ ರೂಮ್ ಟೆಂಪರೇಚರ್ ಅಲ್ಲೇ ಆಗಲ್ಲ. ಸೊ ರೂಮ್ ಟೆಂಪರೇಚರ್ ನಾರ್ಮಲ್ ಆಗಿ ಎಷ್ಟಿರುತ್ತೆ ನಮ್ಗೆ? 28 to 32. 25. 25, 26, 27 ಈ ರೇಂಜ್ ಅಲ್ಲಿ ಇರುತ್ತೆ ರೂಮ್ ಟೆಂಪರೇಚರ್. ಓಕೆ. ಸೊ ಅದೊಂದು ರೂಮ್ ಟೆಂಪರೇಚರ್. ಆ ರೂಮ್ ಟೆಂಪರೇಚರ್ ಎಲ್ಲಾ ರಿಯಾಕ್ಷನ್ ಪಾಸಿಬಲ್ ಅಲ್ಲ. ಸೊ ಎಲ್ಲಾ ರಿಯಾಕ್ಷನ್ ಆ ಟೆಂಪರೇಚರ್ ಅಲ್ಲಿ ಆಗೋದಿಲ್ಲ. ಅಥವಾ ನಮ್ಗೆ ಅಟ್ಮಾಸ್ಫಿಯರ್ ಅಲ್ಲಿ ಒಂದಷ್ಟು 1 atm ಆಫ್ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಅವೆಲ್ಲ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಆ ಕೇಸ್ ಅಲ್ಲಿ ರಿಯಾಕ್ಷನ್ ಗಳು ಆಗದೆ ಇರಬಹುದು. ಸೊ ಅದರಿಂದ ಟೆಂಪರೇಚರ್ ಜಾಸ್ತಿ ಮಾಡಬಹುದು, ಕಮ್ಮಿ ಮಾಡ್ಕೋಬಹುದು ನಾವು, ಅಥವಾ ಪ್ರೆಷರ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್. ಅದೇ ರೀತಿ ಕೆಟಲಿಸ್ಟ್ ಎಕ್ಸೆಟ್ರಾ ಆರ್ ಇಂಡಿಕೇಟೆಡ್ ಅಬೌವ್ ಆರ್ ಬಿಲೋ ದ ಆರೋ. ಸೊ ಆರೋ ಬಗ್ಗೆ ನಾನು ಹೇಳಿದ್ದೆ. ಆ ಆರೋದು ಮೇಲೆ ಅಥವಾ ಬಿಲೋ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದೀಸ್ ಟೆಂಪರೇಚರ್, ಪ್ರೆಷರ್ಸ್ ಆಗ್ಬಹುದು. ಅದನ್ನ ನಾವು ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ನೋಡಬಹುದು ಎಕ್ಸಾಂಪಲ್ ಕಾಣಿಸ್ತಾ ಇದೆಯಾ? ಎಕ್ಸಾಂಪಲ್ ನಿಮ್ಗೆ? Yes sir. Yes sir. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಫಸ್ಟ್ ನಾವು ಇಥೈಲೀನ್ ತಗೊಂಡಿದ್ವಿ. ಇಥೈಲೀನ್ ಅಲ್ಲಿ ಗ್ಯಾಸಿಯಸ್ ಸ್ಟೇಟ್ ಅಂತ ಬರ್ದಿದೆ ನೋಡಿ, ಜಿ ಇಂಡಿಕೇಟ್ ಮಾಡುತ್ತಲ್ವ, ಆ ಕಾಂಪೌಂಡ್ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದೆ. ಅದರಿಂದ ನೆಕ್ಸ್ಟ್ ನಾವು ಬಂದ್ರೆ ಹೈಡ್ರೋಜನ್. ಸೊ ಹೈಡ್ರೋಜನ್ ಅಲ್ಲಿ ಏನಿದೆ ಅದು ಕೂಡ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದೆ. ಸೊ ಈ ರಿಯಾಕ್ಷನ್ ನಮ್ಗೆ ರೂಮ್ ಟೆಂಪರೇಚರ್ ಅಲ್ಲಿ ಆಗಲ್ಲ. ಸೊ ಯಾವ ಟೆಂಪರೇಚರ್ ಅಲ್ಲಿ ಆಗುತ್ತೆ? 250 ಡಿಗ್ರಿ ಸೆಲ್ಸಿಯಸ್ ಇಂದ 300 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ರಿಯಾಕ್ಷನ್ ಆಗುತ್ತೆ. ಸೊ ಅದು ಎಷ್ಟು ಮೇಂಟೈನ್ ಮಾಡ್ತಿದೀವಿ ಅದನ್ನ ಬರ್ದಿದ್ದಾರೆ. ಅದು ಬಿಲೋ ದ ಆರೋ. ಬಿಲೋ ದ ಆರೋ ಆದ್ರೂ ಬರೀಬಹುದು, ಎಬೌವ್ ದ ಆರೋ ಬರೀಬಹುದು, ನೋ ಪ್ರಾಬ್ಲಮ್. ಜೊತೆಗೆ ಯಾವ್ದೋ ಒಂದು ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಇಲ್ಲಿ ಅದು ನಿಕಲ್ ಕೆಟಲಿಸ್ಟ್, ಅದನ್ನ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಮಗೆ ಬರ್ತಿರುವಂತಹ ಪ್ರಾಡಕ್ಟ್ ಏನಾಗಿದೆ? ಈಥೇನ್ ಪ್ರಾಡಕ್ಟ್ ಬರ್ತಿದೆ, ವಿಚ್ ಇಸ್ ಅ ಗ್ಯಾಸ್. ಸೊ ಇವಾಗ ನೋಡಿದ್ರೆ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆಯಾ ನಮ್ಗೆ?
ಎಸ್ ಸರ್ ಬ್ಯಾಲೆನ್ಸ್ ಆಗಿದೆ. ಸೊ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. Yes, sir. ಸೊ ಅದರಿಂದ ನಾವೇನು ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಅದೇ ರೀತಿ ಬೇರೆ ಅದರ್ 3 ಎಕ್ಸಾಂಪಲ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಎಲ್ಲ ಎಕ್ಸಾಂಪಲ್ ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಆಗ್ಬೋದು, ಮಾಲಿಕ್ಯೂಲ್ ಆಗ್ಬೋದು, ಅದ್ರದ್ದು ಸ್ಟೇಟ್ ಗಳನ್ನ ಯಾವ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ್ತಿದೆ, ಅದು ಪ್ರಾಡಕ್ಟ್ ಆದ್ಮೇಲೆ ಯಾವ ಸ್ಟೇಟ್ ಕನ್ವರ್ಟ್ ಆಗುತ್ತೆ, ಮತ್ತೆ ಏನು ಟೆಂಪರೇಚರ್ ಪ್ರೆಷರ್ ಯೂಸ್ ಮಾಡಿದ್ರೆ, ಸೊ ಅದೆಲ್ಲ ಇಂಡಿಕೇಟ್ ಮಾಡಿದ್ದಾರೆ. ಸರ್ ಅವೆಲ್ಲ ಸ್ಕೆಲಿಟಲ್ ಈಕ್ವೇಶನ್ಸ್ ಕೆಳಗಡೆ ಇರೋವು. ಯಾವುದು? ಕೆಳಗಡೆ ಇರೋ ಎಲ್ಲ ಎಲ್ಲಾನು Skeletal equation. ಹೌದು ಹೌದು ಬ್ಯಾಲೆನ್ಸ್ ಮಾಡಿಲ್ಲ ಅಲ್ವಾ ಅದ್ರಲ್ಲಿ? Yes, sir. Yes, sir. ಹೌದು ಬ್ಯಾಲೆನ್ಸ್ ಆಗಿಲ್ಲ. ಸೊ ನಾವು ಬ್ಯಾಲೆನ್ಸ್ ಮಾಡೋಣ ಈಗ ಯಾವ್ದಾದ್ರು ಒಂದು ಈಕ್ವೇಶನ್ ತಗೊಂಡು. ಲೆಟ್ಸ್ ಟೇಕ್ ವಿಚ್ ಈಕ್ವೇಶನ್? ಸೊ ಮೂರನೇ ಈಕ್ವೇಶನ್ ತಗೊಂಡ್ ಮಾಡ್ಬೋದಾ ನೋಡಿ. CO2 plus H2O ಇಂದ C6H12O6O2 ಬಂದಿದೆ. ಆ ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ತೀರಾ? ಎಸ್ ಸರ್. ಟ್ರೈ ಮಾಡಿ. 6 ಕಾರ್ಬನ್ ಡೈಆಕ್ಸೈಡ್, 12 ವಾಟರ್, ಲಾಸ್ಟ್ ಅಲ್ಲಿ 6 ಆಕ್ಸಿಜನ್. ಸೊ ಇಲ್ಲಿಗೆ 6 ಸೊ ಈ ಪೊಸಿಷನ್ ಗೆ 6 ಕಾರ್ಬನ್. ಓಕೆ. H ವಾಟರ್ ಹತ್ರ ನಾವು 12 water. 12 ಹಾಕ್ಬೇಕಾ? 6 oxygen. ಎಸ್ ಸರ್. ಇಲ್ಲಿ 6 6 ಆಕ್ಸಿಜನ್. ಓಕೆ. ಸೊ ಈಗ ನೋಡಬಹುದಾ ನಾವು ಬ್ಯಾಲೆನ್ಸ್ ಆಗಿದೆ, ಚೆಕ್ ಮಾಡಿ. ಹಾ ಸರ್ ಸೊ ಬ್ಯಾಲೆನ್ಸ್. ಕಾರ್ಬನ್ 6 ಇದೆ. ಓಕೆ ಫೈನ್, ಕಾರ್ಬನ್ 6 ಇದೆ. Sir, water ಗೆ 6 ಹಾಕ್ಬೇಕು, 12 ಆದ್ರೆ 24 ಆಗುತ್ತೆ. Yes, 6 ಹಾಕ್ಬೇಕು. ಹಾಕೋಣ, ನೋ ಪ್ರಾಬ್ಲಮ್. ಟ್ರಯಲ್ ಅಂಡ್ ಎರರ್ ಇಸ್ ವೆರಿ ಇಂಪಾರ್ಟೆಂಟ್. ತಪ್ಪು ಮಾಡಿನೇ ನಾವು ಕಲಿಯೋದು. ಸರಿ, ಈಗ ಕಾರ್ಬನ್ ನೋಡಿ ಬ್ಯಾಲೆನ್ಸ್ ಆಗಿದ್ಯಾ? Yes, sir. ಆಗಿದೆ. ಸೊ ನೆಕ್ಸ್ಟ್ ಯಾವ್ದಿದೆ? ಕಾರ್ಬನ್ ಆದ್ಮೇಲೆ ನಾವು ಹೈಡ್ರೋಜನ್ ಹೋಗ್ಬೇಕು. ಹೈಡ್ರೋಜನ್ ನೋಡಿ ಇಲ್ಲಿ ಎಷ್ಟಿದೆ? 12 ಇದೆ. 12 ಇದೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಹೈಡ್ರೋಜನ್ ಆದ್ಮೇಲೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಬೇಕು ನಾವು? Oxygen. ಆಕ್ಸಿಜನ್ ಹೋಗ್ಬೇಕು. ಇಲ್ಲಿ ಎಷ್ಟಿದೆ? 12 oxygen. 12 ಪ್ಲಸ್ 6 18 ಅಲ್ವಾ? ಇಲ್ಲೊಂದು 6 ಇದೆ ಪ್ಲಸ್ ಇಲ್ಲಿ 12 ಇದೆ, ಸೊ 18. ಸೊ ಆಕ್ಸಿಜನ್ ಇಸ್ ಆಲ್ಸೋ ಬ್ಯಾಲೆನ್ಸ್. ಸೊ ಇದೇ ರೀತಿ ಕೆಲವೊಂದು ಈಕ್ವೇಶನ್ ನಾವು ಸ್ಕೆಲಿಟಲ್ ಈಕ್ವೇಶನ್ ಅದೇ ರೀತಿ ಬರ್ತೀವಿ. ಯಾಕೆಂದ್ರೆ ಇವೆಲ್ಲ ನ್ಯಾಚುರಲಿ ಆಗುವಂತ ರಿಯಾಕ್ಷನ್ ಗಳನ್ನ ನಾವು ಯಾವ ಕ್ವಾಂಟಿಟಿಲಿ ಆಗುತ್ತೆ, ಎಷ್ಟಾಗುತ್ತೆ ಅಂತ ನಾವು ಏನು ಜನರಲಿ ಕನ್ಸಿಡರ್ ಮಾಡಕ್ ಹೋಗಲ್ಲ. ಬಟ್ ನಾವು ಈಕ್ವೇಶನ್ ವೈಸ್ ಬರ್ದು ಬ್ಯಾಲೆನ್ಸ್ ಮಾಡ್ಬೇಕು ಅಂದಾಗ ವಿ ಕ್ಯಾನ್ ಬ್ಯಾಲೆನ್ಸ್ ಇಟ್. ಓಕೆ. ಸೊ ನೀವು ಈಗಾಗಲೇ ಬ್ಯಾಲೆನ್ಸ್ ಮಾಡಿರೋದು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ಲ ಈಕ್ವೇಶನ್ ಗಳನ್ನ ನಾವು ಬ್ಯಾಲೆನ್ಸ್ ಮಾಡೋದು ಪ್ರಾಬ್ಲಮ್ ಏನು. ಓಕೆ. ಸೊ ಗೊತ್ತಾಗಿದೆಯಲ್ವಾ? Yes, sir. ಓಕೆ. ಸೊ ಅಲ್ಲಿಗೆ ನಾವು ಈಕ್ವೇಶನ್ ಕೆಮಿಕಲ್ ಈಕ್ವೇಶನ್ ನ ಬರೆಯುವಂತದ್ದು ಗೊತ್ತಾಗಿದೆ. ಸೊ ಗ್ಯಾಸ್ ಲಿಕ್ವಿಡ್ ಗೆ ಹೆಂಗ್ ಇಂಡಿಕೇಟ್ ಮಾಡಬೇಕು ಗೊತ್ತಾಗಿದೆ. ಸೊ ನೆಕ್ಸ್ಟ್ ಅದ್ರ ಮೇಲೆ ಟೆಂಪರೇಚರ್ ಪ್ರೆಷರ್ ಎಲ್ಲಿ ಬರಿಬೇಕು ಅನ್ನೋದು ಕೂಡ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸೊ ಕೆಮಿಕಲ್ ರಿಯಾಕ್ಷನ್ ಗಳಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಗಳಿದಾವೆ. ಸೊ ಅವು ಎಲ್ಲ ಯಾವ ಕೆಮಿಕಲ್ ರಿಯಾಕ್ಷನ್ ಗಳಿದಾವೆ, ಯಾವ್ದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಮ್ಗಿದೆ, ಸೊ ಅನ್ನೋದನ್ನು ನಾವು ಚೆಕ್ ಮಾಡಿ. ಸೊ ಇದರಲ್ಲಿ ಒಂದಷ್ಟು ಲಿಸ್ಟ್ ಇದೆ. ಲಿಸ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಯು ಕ್ಯಾನ್ ಸಿ. ಸೊ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಸೊ ಅದರಲ್ಲಿ ಫಸ್ಟ್ ನಾವು ನೋಡೋದಾದ್ರೆ ಕಾಂಬಿನೇಷನ್ ರಿಯಾಕ್ಷನ್, ಮತ್ತೆ ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಥವಾ ರೆಡಾಕ್ಸ್ ರಿಯಾಕ್ಷನ್. ಅದು RED ಆಗ್ಬೇಕು, ಅಲ್ಲಿ REOX ಆಗ್ಬೇಕು, ರೆಡಾಕ್ಸ್ ಆಗ್ಬೇಕು. ಓಕೆ. ಸೊ ಇಷ್ಟು ಇದೆ. ಇದ್ರ ಜೊತೆನೆ ಇನ್ನೊಂದಷ್ಟು ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ ಗಳಿದಾವೆ. ಕೆಮಿಕಲ್ ರಿಅರೇಂಜ್ಮೆಂಟ್ ಅಂತ ಇದೆ, ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಇದೆ, ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಇದಾವೆ. ಸೊ ಈ ತರ ಡಿಫ್ರೆಂಟ್ ರಿಯಾಕ್ಷನ್ಸ್ ಗಳಿದಾವೆ. ಸೊ ಇದೆಷ್ಟು ನೀವು ಇದಿಷ್ಟು ರಿಯಾಕ್ಷನ್ ಅಲ್ಲಿ ಎಲ್ಲ ಓದಿದಿರಲ್ವಾ ನೀವು ಹೈಸ್ಕೂಲ್ ಅಲ್ಲಿ? Yes, sir. Yes, sir. ಸರ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಗೆ ಸೇರ್ಕೊಳ್ಳುತ್ತೆ ಅಲ್ವಾ? ಸೇರ್ಕೊಳ್ಳುತ್ತೆ, ಹೌದು, ಅಲ್ಲೇ ಸೇರ್ಕೊಳ್ಳುತ್ತೆ.
ಸೊ ಅದನ್ನು ಕೂಡ ನೋಡೋಣ ನಾವು ಯಾವ್ದೆಲ್ಲ ಸೇರ್ಕೊಳ್ಳುತ್ತೆ ಯಾವ್ದು ಸೇರಲ್ಲ ಅಂತ. ಓಕೆ ಸರ್ ಮತ್ತೆ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್. ಅದು ಕೂಡ ಬರುತ್ತೆ. ಸೊ ಸಚ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಆಲ್ಸೋ ವಿಲ್ ಗೋ. ಸೊ ನೆಕ್ಸ್ಟ್ ಫಸ್ಟ್ ನಮ್ಗಿರೋದು ಕಾಂಬಿನೇಷನ್ ರಿಯಾಕ್ಷನ್. ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, 2 or more ಸಬ್ಸ್ಟೆನ್ಸ್ ಕಂಬೈನ್ ಆಗುತ್ತೆ ಅಷ್ಟೇ. ಎ ಮತ್ತೆ ಬಿ ಇದ್ರೆ ಅದನ್ನ ಆಡ್ ಮಾಡಿ ಅಷ್ಟೇ. A plus B is equal to AB ಅಂತ ಬರೆದ್ರೆ ಮುಗಿತು. ಸೊ ದಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. 2 or more ಸಬ್ಸ್ಟೆನ್ಸ್, 2 ಸಬ್ಸ್ಟೆನ್ಸ್ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ ಕೂಡ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದು ನಮಗೆ ಕಾಂಬಿನೇಷನ್ ರಿಯಾಕ್ಷನ್ ನ ಕೊಡುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗೋದನ್ನ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬಹುದು, ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅಥವಾ ಮಾಲಿಕ್ಯೂಲ್ ಸ್ಟೇಟ್ ಗಳನ್ನ ದೇ ಆರ್ ರೆಪ್ರೆಸೆಂಟೆಡ್. ಸೊ ದಟ್ ಈಸ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಬಂದ್ರೆ ಡಿಕಂಪೋಸಿಷನ್. ಕಂಪೋಸಿಷನ್ ಅಂದ್ರೆ ಒಂದು ಆಟಮ್ ಅಥವಾ ಒಂದು ಎಲಿಮೆಂಟ್ ಅಥವಾ ಒಂದು ಕಾಂಪೌಂಡ್ ತಗೋಬಹುದು. ಆ ಕಾಂಪೌಂಡ್ ಅಲ್ಲಿ ಯಾವ್ದು ಎಷ್ಟೆಷ್ಟಿದೆ ಅನ್ನುವಂಥದ್ದು ಕಾಂಪೋಸಿಷನ್. ಡಿ ಅಂದ್ರೆ ಬ್ರೇಕ್ ಅಂತ, ಡಿಇ ಇದೆಯಲ್ಲ ಅದು ಬ್ರೇಕ್ ಅಂತ. ಸೊ ಡಿಕಂಪೋಸಿಷನ್ ಅಂದ್ರೆ ಬ್ರೇಕ್ ಮಾಡ್ತಿದೀವಿ ಅಂತ. ಏನೋ ಒಂದು ಕಾಂಪೋಸಿಷನ್ ಇತ್ತು, ಅದನ್ನ ನಾವು ಬ್ರೇಕ್ ಮಾಡ್ತಾ ಇದೀವಿ. ಸರ್ ಕನ್ನಡದಲ್ಲಿ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ವಿಭಜನಾ ಕ್ರಿಯೆ ಇದು ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಇದರಲ್ಲಿ ನಮಗೆ ಸಿಂಗಲ್ ಕಾಂಪೌಂಡ್ ಬ್ರೇಕ್ಸ್ ಡೌನ್ ಟು ಪ್ರೊಡ್ಯೂಸ್ 2 or more ಸಿಮಿಲರ್ ಸಬ್ಸ್ಟೆನ್ಸಸ್. ಸೊ ಇದರಲ್ಲಿ ಏನಾಗುತ್ತೆ, ನಮ್ಗೆ ಒಂದು ಸಿಂಗಲ್ ಕಾಂಪೌಂಡ್ ಇರುತ್ತೆ, ಅದು 2 ಮತ್ತು ಅದಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ ಆಗೋಗೆ ಬ್ರೇಕ್ ಡೌನ್ ಮಾಡ್ತೀವಿ, ಅದನ್ನ ಬ್ರೇಕ್ ಮಾಡ್ತೀವಿ ನಾವು. ಸೊ ದಟ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಅದೇ ರೀತಿ ದ ಡಿಕಂಪೋಸಿಷನ್ ರಿಯಾಕ್ಷನ್ takes place when energy is supplied in the form of heat, electricity or light. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು ಕಾಂಪೌಂಡ್, ಸೊ ಥರ್ಮಲ್ ಡಿಕಂಪೋಸಿಷನ್ ಮತ್ತೆ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್, ಫೋಟೋಲೈಟಿಕ್ ಡಿಕಂಪೋಸಿಷನ್. ಎಸ್. ಸೊ ಮೂರಕ್ಕೂ ಹೆಸರುಗಳಿದಾವೆ. ಸೊ ಥರ್ಮೋ ದಟ್ ಈಸ್ ಹೀಟ್, ಎಲೆಕ್ಟ್ರಿಸಿಟಿ ಬಂದಾಗ ಎಲೆಕ್ಟ್ರೋಲಿಸಿಸ್ ಅಂತಾನು ಕರಿತೀವಿ, ಮತ್ತೆ ಲೈಟ್ ಬಂದ್ರೆ ಲೈಟ್ಗೆ ನಾವು ಮುಂಚೆ ಹೇಳ್ತಿದ್ವಿ ಫೋಟೋ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಈ ತರ ಡಿಫ್ರೆಂಟ್ ಏಜೆನ್ಸಿಗಳು, ಡಿಫ್ರೆಂಟ್ ಏಡ್ಗಳಿಂದ ನಾವ್ ಏನ್ ಮಾಡ್ತಿದ್ವಿ, ಡಿಕಂಪೋಸಿಷನ್ ಮಾಡ್ತೀವಿ. ಅಂದ್ರೆ ಈ ಹೀಟ್, ಎಲೆಕ್ಟ್ರಿಸಿಟಿ ಅಥವಾ ಲೈಟ್ ಏನ್ ಮಾಡ್ತಿದ್ದಾರೆ, ನಮ್ಗೆ ಒಂದು ಕಾಂಪೌಂಡ್ ನ ಬ್ರೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಕಾಂಪೌಂಡ್ಗಳು ಕಂಬೈನ್ ಆಗಿರ್ತದೆ, ನೀವೇ ಕಾಂಬಿನೇಷನ್ ಮಾಡಿದೀವಿ. ಕಂಬೈನ್ ಆಗಿರುವಂತಹ ಕಾಂಪೌಂಡ್ಗಳು ನಾವು ಹೇಗೆ ಕಂಬೈನ್ ಆಗಿರುತ್ತೆ, ಸ್ಟ್ರಾಂಗ್ ಬಾಂಡಿಂಗ್ ಮಾಡ್ಕೊಂಡು, ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಹಾಕೊಂಡು ಅವು ಮಾಡ್ಕೊಂಡಿರುತ್ತೆ. ಅದನ್ನ ನಾವ್ ಏನ್ ಮಾಡ್ತಿದೀವಿ, ವಿ ಆರ್ ಗೋಯಿಂಗ್ ಟು ಬ್ರೇಕ್ ದಟ್ ಒನ್. ಅದನ್ನ ಬ್ರೇಕ್ ಮಾಡ್ಬೇಕಂದ್ರೆ ಸುಮ್ಮನೆ ಕೈಯಲ್ಲಿ ಮುರಿಯಕ್ಕಾಗಲ್ಲ, ರೈಟ್? ಫಾರ್ ಎಕ್ಸಾಂಪಲ್ ನಿಮ್ಗೆ ಐರನ್ ಕೊಟ್ರು, ನೀವು ಐರನ್ ನ ಬ್ರೇಕ್ ಮಾಡಿದ್ರೆ ಅದೇನಾಗುತ್ತೆ, ಇನ್ನೊಂದು ಐರನ್ ಪೀಸ್ ಆಗಿ ಆಗುತ್ತೆ. ಬಟ್ ಅಲ್ಲಿ ನಾವು ಕಾಂಪೌಂಡ್ ತಗೊಂಡಾಗ ಆ ಕಾಂಪೌಂಡ್ ನ ನೀವು ಮತ್ತೆ ಬ್ರೇಕ್ ಮಾಡ್ಬೇಕು ಅಂದ್ರೆ ಅದು ನಿಮ್ಗೆ ಕೆಮಿಕಲಿ ದಿಸ್ ಇಸ್ ಪಾಸಿಬಲ್, ದಿಸ್ ಇಸ್ ಫಿಸಿಕಲಿ ನಾಟ್ ಪಾಸಿಬಲ್. ದಿಸ್ ರಿಯಾಕ್ಷನ್ ವಿಲ್ ಬಿ ಪಾಸಿಬಲ್ ಕೆಮಿಕಲಿ. ಸೊ ಅದರ ಬೇಸಿಸ್ ಮೇಲೆ ನಮ್ಗೆ ಫಸ್ಟ್ ಇದೆ ಎಲೆಕ್ಟ್ರೋಲಿಸಿಸ್. ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ನಾವು ನೋಡಿದೀವಿ. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ, ಸಬ್ಸ್ಟೆನ್ಸ್ ಇಸ್ ಡಿಕಂಪೋಸ್ಡ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. So the process is called electrolysis. So here the substance is going to be decomposed by passing electric current. The process is called electrolysis. So ಅಲ್ಲಿ ನೋಡಬಹುದು ನಾವು H2O ನ ವಾಟರ್ ಮಾಲಿಕ್ಯೂಲ್ ನ ಬ್ರೇಕ್ ಡೌನ್ ಮಾಡ್ತಾ ಇದ್ದಾರೆ ಬೈ ಪಾಸಿಂಗ್ ಕರೆಂಟ್. ಸೊ ಯಾವ್ದಾಗಿ H2 ಗ್ಯಾಸ್ ಆಗಿ ಮತ್ತೆ O2. ಓಕೆ, ಸೊ ಅದೊಂದು ಜಸ್ಟ್ ಸೆಟಪ್ ಆಫ್ ನಾರ್ಮಲ್ ಎಲೆಕ್ಟ್ರೋಲಿಟಿಕ್ ಸೆಲ್ ಸೆಟಪ್ ಮಾಡಿದ್ದಾರೆ. ಸೊ ಅದರಲ್ಲಿ ಆನೋಡ್, ಕ್ಯಾಥೋಡ್ ಇರುತ್ತೆ. ಸೊ ಪಾಸಿಟಿವ್ ಆನೋಡ್ ಇರುತ್ತೆ, ನೆಗೆಟಿವ್ ಕ್ಯಾಥೋಡ್ ಇರುತ್ತೆ.
ದೆನ್ ಇಲ್ಲಿ ನಮಗೆ 2H2O ತಗೊಂಡಾಗ ಸೊ ಅದರಲ್ಲಿ H2 ಮತ್ತೆ O2 ಗ್ಯಾಸ್. ಸೊ ನೆಗೆಟಿವ್ ನಾನ್ ಮೆಟಲ್ ಅಯಾನ್, ಪಾಸಿಟಿವ್ ಮೆಟಲ್ ಅಯಾನ್. ಸೊ ಈ ತರ ಏನಾಗುತ್ತೆ ಅದು ಬ್ರೇಕ್ ಡೌನ್ ಆದಾಗ ರೆಸ್ಪೆಕ್ಟಿವ್ ದ ಚಾರ್ಜಸ್ ದೇ ಮೂವ್ ಟುವರ್ಡ್ಸ್ ದ ಆನೋಡ್ ಆರ್ ಕ್ಯಾಥೋಡ್. ಸೊ ಈಗ ಫಾರ್ ಎಕ್ಸಾಂಪಲ್ H ತಗೊಂಡ್ರೆ H+ ಅಲ್ಲಿ ಇತ್ತು ಅನ್ಕೊಳ್ಳಿ, H+ ಅಲ್ಲಿ ಇರೋದು ಏನಾಗುತ್ತೆ ನೆಗೆಟಿವ್ ಕಡೆ ಮೂವ್ ಆಗುತ್ತೆ. O- ಇತ್ತು, O- ಏನಾಗುತ್ತೆ ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಸೊ ಅಪೋಸಿಟ್ ಚಾರ್ಜ್ ಏನಿದೆ ಅದ್ರ ಕಡೆಗೆ ಮೂವ್ ಆಗಬೇಕು. ಓಕೆ, ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ electrolysis process. ಸೊ ಈ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇಂದ ನಾವು ಹೇಗೆ ಒಂದು ಕಾಂಪೌಂಡ್ ನ ಬ್ರೇಕ್ ಡೌನ್ ಮಾಡ್ತಾ ಇದೀವಿ, ಅದೇ ರೀತಿ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇಂದ ನಾವು ಎಲೆಕ್ಟ್ರಿಸಿಟಿನ ಕೂಡ ಜನರೇಟ್ ಮಾಡಬಹುದು. You can also generate electricity by electrolysis process. ಓಕೆ, ಸೊ ಅದನ್ನು ನಾವು ಸ್ಟಡಿ ಮಾಡ್ತೀವಿ ಹೇಗೆ ಮಾಡ್ಬೋದು ಹೇಗೆ. ಸೊ ನೆಕ್ಸ್ಟ್ ಇದೆ ನಮಗೆ ಎಲೆಕ್ಟ್ರೋಲಿಸಿಸ್ ಆದ್ಮೇಲೆ ಥರ್ಮಲ್ ಡಿಕಂಪೋಸಿಷನ್. ಸೊ ಥರ್ಮಲ್ ಡಿಕಂಪೋಸಿಷನ್ ಅಲ್ಲಿ ಥರ್ಮಲ್ ಅಂದ ತಕ್ಷಣ ಹೀಟ್. ಸೊ ಹೀಟ್ ನ ಸಪ್ಲೈ ಮಾಡ್ಕೋತೀರಾ, ಹೀಟ್ ನ ಸಪ್ಲೈ ಮಾಡಿ ವಿ ಆರ್ ಗೋಯಿಂಗ್ ಟು ಬ್ರೇಕ್ ಡೌನ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ಇಂಟು ಸಿಮಿಲರ್ ಸಬ್ಸ್ಟೆನ್ಸಸ್. ಸೊ ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. CaCO3 ಇಸ್ ಎ ಸಾಲಿಡ್. ಸೊ ಅದನ್ನ ಹೀಟ್ ಮಾಡ್ತಾ ಇದ್ದಾರೆ. ಸೊ ಹೀಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಿದೆ ಅದು ಎವಾಲ್ವ್ ಆಗುತ್ತೆ, ಆಚೆ ಬರುತ್ತೆ. ನೀವು ನೋಡಬಹುದು ಅಲ್ಲಿ ಇಮೇಜ್ ಅಲ್ಲಿ ತೋರಿಸ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಚೆಗೆ ಬರುತ್ತೆ. ಸೊ ಬಾಟಮ್ ಅಲ್ಲಿ ಟೆಸ್ಟ್ ಬಾಟಮ್ ಅಲ್ಲಿ ಕಾಪರ್ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಅದಾಗಬೇಕು, ಕಾಪರ್ ಅಂತ ಬರೆದಿದ್ದಾರೆ, ಕ್ಯಾಲ್ಸಿಯಂ ಆಕ್ಸೈಡ್. ಅಲ್ಲೂ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ವಿಲ್ ಸ್ಟೇ ಅಟ್ ದ ಬಾಟಮ್ as residue. ಸೊ ಇನ್ನು ಉಳಿದಿದ್ದೇನು ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಆಗುತ್ತೆ. ಸೊ ದಟ್ ಈಸ್ ಥರ್ಮಲ್ ಡಿಕಂಪೋಸಿಷನ್. ಸೊ ನೆಕ್ಸ್ಟ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್. ಸೊ ಫೋಟೋ ಅಂದ ತಕ್ಷಣ ಲೈಟ್ ಅಲ್ಲಿ ಜಾಸ್ತಿ ಇರುತ್ತೆ, ಕಲರ್ ಕೆಸ್ಕೊಂಡಿಲ್ಲ. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಲ್ಲಿ ಆಗುತ್ತೆ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ photochemical decomposition occurs. So AgBr, in the presence of sunlight, it breaks down into Ag and Br ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸರ್ ಈ ಮೆಥಡ್ ನ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಯೂಸ್ ಮಾಡ್ತಾರೆ. ಹೌದು. ಸೊ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಲಿ they are going to use photochemical decomposition. ಹೌದು, ಮತ್ತಿನ್ಯಾದ್ರಲ್ಲಿ ಯೂಸ್ ಮಾಡ್ಬೋದು. ಸರ್ ಅಲ್ಯೂಮಿನಿಯಂ ಕ್ಲೋರೈಡ್ ಕೂಡ ಇದೇ ರೀತಿ ಆಗೋದು ಅಲ್ವಾ ಸರ್? ಹೌದು, ಅಲ್ಲೂ ಕೂಡ ನೀವು ಅಲ್ಯೂಮಿನಿಯಂ ಕ್ಲೋರೈಡ್ ನ ಬ್ರೇಕ್ ಡೌನ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್. ಅದೇ ರೀತಿ ಇಫ್ ಯು ಟೇಕ್ ಮೀಥೇನ್ ನ ತಗೊಂಡ್ರೆ, ಸೊ ಮೀಥೇನ್ ಇಂದ ನಾವು ಬೇರೆ ಒಂದಷ್ಟು ಕೆಮಿಕಲ್ ಕಾಂಪೌಂಡ್ಸ್ ನ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಜನರೇಟ್ ಮಾಡಬಹುದು. ಮೀಥೇನ್ ಇಂದ ಮಿಥೈಲ್ ಕ್ಲೋರೈಡು, ಮಿಥಿಲಿನ್ ಕ್ಲೋರೈಡು, ಸೊ ಈ ತರ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳನ್ನ ಕೂಡ ನಾವು ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಜನರೇಟ್
ಮಾಡಬಹುದು. ಅದನ್ನ ನಾವು ಸ್ಟಡಿ ಮಾಡ್ತೀವಿ ಲೇಟರ್ ಕ್ಲಾಸಸ್. ಸೊ ನೆಕ್ಸ್ಟ್ ನಾವು ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಂತ ಇದೆ. ಸೊ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಯಾವ್ಯಾವ ಮೆಟಲ್ಸ್ ಎಷ್ಟು ರಿಯಾಕ್ಟಿವ್ ಇದೆ, ಯಾವ್ದಕ್ಕಿಂತ ಯಾವ್ದು ಮೋರ್ ರಿಯಾಕ್ಟಿವ್, ಯಾವ್ದು ಲೆಸ್ ರಿಯಾಕ್ಟಿವ್. ಸೊ ಇದಕ್ಕೆ ಇದನ್ನ ರಿಯಾಕ್ಟಿವಿಟಿ ಸೀರೀಸ್ ಅಂತ ಇದೆ. So reactivity series of metal is a series in which the metals arranged in the decreasing order of their reactivity. So ಹೇಗೆ ಅರೇಂಜ್ ಮಾಡಿದೀವಿ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದೀವಿ ಅದರ ರಿಯಾಕ್ಟಿವಿಟಿ ಬೇಸಿಸ್ ಮೇಲೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, we are going to take hydrogen as a reference. ಸೊ ಈ ಹೈಡ್ರೋಜನ್ ಏನಿದೆ ಅದೊಂದು ರೆಫರೆನ್ಸ್ ಪಾಯಿಂಟ್ ನಮಗೆ. ಈ ಹೈಡ್ರೋಜನ್ ರೆಫರೆನ್ಸ್. ಈ ಹೈಡ್ರೋಜನ್ ಅಬೌವ್, ಈ ಹೈಡ್ರೋಜನ್ ಬಿಲೋ. ಸೊ ಈ ತರ ಎರಡು ಕೇಸ್ ಇರುತ್ತೆ ಇಲ್ಲಿ. ನಾವು ಅಬೌವ್ ಒಂದು, ಇನ್ನೊಂದು ಬಿಲೋ. ಅಬೌವ್ ದ ಹೈಡ್ರೋಜನ್ 1 ಅಂಡ್ ಬಿಲೋ ದ ಹೈಡ್ರೋಜನ್ 1. ಸೊ ಅದ್ರ ಬೇಸಿಸ್ ಅಲ್ಲಿ ರಿಯಾಕ್ಟಿವಿಟಿ ಆರ್ಡರ್ ನ ನಾವು ಕ್ಲಾಸಿಫೈ ಮಾಡಿದೀವಿ. ಸೊ ಯಾವ್ದೆಲ್ಲ ಹೈಡ್ರೋಜನ್ ತಲೆ ಮೇಲಿದೆ, ಅಬೌವ್ ಹೈಡ್ರೋಜನ್ ಯಾವ್ದೆಲ್ಲ ಇದೆ, ಆ ಅಬೌವ್ ಹೈಡ್ರೋಜನ್ ಇರೋದೆಲ್ಲ ಮೋರ್ ರಿಯಾಕ್ಟಿವ್ ಆಗಿದೆ. above hydrogen ಯಾವ್ದೆಲ್ಲ ಇದೆ that is going to be more reactive. Below hydrogen ಯಾವ್ದೆಲ್ಲ ಮೆಟಲ್ ನೀವು ಅಬ್ಸರ್ವ್ ಮಾಡ್ತೀರಾ, so they are going to be less reactive. Here hydrogen is a reference. So ನಾವು ನೋಡಬಹುದು ಕಾಪರ್, ಮರ್ಕ್ಯುರಿ, ಸಿಲ್ವರ್ ಇವೆಲ್ಲ less reactive metals ಅಂತ. lead, tin, iron, zinc, aluminum ಇವೆಲ್ಲ more reactive elements. ಸರ್ ಹಾಗಾದ್ರೆ ಹೇಳಿ. ಸರ್ ಹೈಡ್ರೋಜನ್ ಮೋರ್ ರಿಯಾಕ್ಟಿವ್ ಲೆಸ್ ರಿಯಾಕ್ಟಿವ್? ಹೈಡ್ರೋಜನ್ ನಾವು ಇಲ್ಲಿ ಟೆಂಡೆನ್ಸಿ ನೋಡಿ, ನೀವು ಕಾಪರ್ ಗಿಂತ ಹೈಡ್ರೋಜನ್ ಮೋರ್ ರಿಯಾಕ್ಟಿವ್, ಮರ್ಕ್ಯುರಿಗಿಂತ ಹೈಡ್ರೋಜನ್ ಮೋರ್ ರಿಯಾಕ್ಟಿವ್, ಸಿಲ್ವರ್ ಗಿಂತ ಹೈಡ್ರೋಜನ್ ಮೋರ್ ರಿಯಾಕ್ಟಿವ್. ಬಟ್ ಜಿಂಕ್, ಐರನ್ ಗಿಂತ ಹೈಡ್ರೋಜನ್ ಲೆಸ್ ರಿಯಾಕ್ಟಿವ್. ಎಸ್. ಇನ್ನೇನೋ ಡೌಟ್ಸ್ ಇದೆಯಾ ಇದ್ರಲ್ಲಿ ನೋಡಿ? No, sir. ಸೊ ಇಲ್ಲಿ ನಾವು ಈ ಮೆಟಲ್ಗಳು ಯಾವ್ದಾವ್ದಿದಾವೆ, ಯಾವ್ದಾವ್ದು ರಿಯಾಕ್ಟಿವ್ ಜಾಸ್ತಿ ಕಮ್ಮಿ ಅಂತ ನೋಡ್ಕೊಂಡ್ರೆ ಸೊ ನಮ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇದೆ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ಬೇಕು. ಸೊ ರಿಯಾಕ್ಟಿವಿಟಿ ಸೀರೀಸ್ ಇಂದ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗಳನ್ನ ಎಕ್ಸ್ಪ್ಲೈನ್ ಮಾಡಬಹುದು. ಸೊ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಯು ಆರ್ ಚೇಂಜಿಂಗ್ ದ ಪ್ಲೇಸ್ ಅಷ್ಟೇ. ಸೊ ಯು ಹ್ಯಾವ್ ಆಲ್ರೆಡಿ ಸ್ಟಡಿ ಡಿಸ್ಪ್ಲೇಸ್ಮೆಂಟ್ ಇನ್ ಫಿಸಿಕ್ಸ್ ಆಸ್ ವೆಲ್. ಅದೇ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ ಮಾಡ್ತಾ ಇದ್ದೀವಿ. So in a displacement reaction, a more reactive metal displaces or removes another element of a compound. So ಇಲ್ಲಿ more reactive metal ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವುದು ಬೇರೆ ಒಂದು ಎಲಿಮೆಂಟ್ ಅಥವಾ ಬೇರೆ ಒಂದು ಮೆಟಲ್ ನ ಡಿಸ್ಪ್ಲೇಸ್ ಮಾಡಬೇಕು ಅಂದ್ರೆ ಡಿಸ್ಪ್ಲೇಸ್ ಮಾಡಕ್ ಪವರ್ ಎಷ್ಟು ಇರ್ಬೇಕಾಗಿರೋಂಥದ್ದು ಜಾಸ್ತಿ. ಮೋರ್ ರಿಯಾಕ್ಟಿವ್ ಆಗಿರ್ಬೇಕು. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡಿದ್ರೆ ಜಿಂಕ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್. It will give zinc sulfate and copper. So if you observe here, so zinc ಏನ್ ಮಾಡ್ತಿದೆ, ಕಾಪರ್ ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಓಕೆ, ಸೊ ಯಾವುದು ಮೋರ್ ರಿಯಾಕ್ಟಿವ್ ಆಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಮಾಡ್ತಿದೆ zinc. Zinc becomes more reactive than copper. ಸೊ ಅದನ್ನೇ ನಾವು ರಿಯಾಕ್ಟಿವಿಟಿ ಸೀರೀಸ್ ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ವಿ. ನೋಡಿ ಜಿಂಕ್ ಇಲ್ಲಿದೆ, ಕಾಪರ್ ಇಲ್ಲಿದೆ. ಸೊ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಜಿಂಕ್. ಎಸ್. ಸೊ ಅದನ್ನು ಕೂಡ ಅಲ್ಲಿ ಅವ್ರು ಅದನ್ನೇ ಹೇಳ್ತಾರೆ. ಸೊ ಅದಕ್ಕೆ ನಾನು ರಿಯಾಕ್ಟಿವಿಟಿ ಸೀರೀಸ್ ನೇ ಹೇಳಿದ್ದು. ಸೊ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ನಮ್ಗೆ ಗೊತ್ತಾದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಕ್ಕೆ ನಮ್ಗೆ. ಸೊ ಯಾವತ್ತುವೆ ಮೋರ್ ರಿಯಾಕ್ಟಿವ್ ಮೆಟಲ್ಗಳು ಲೆಸ್ ರಿಯಾಕ್ಟಿವ್ ಮೆಟಲ್ಗಳನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ,
ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇದನ್ನ ಇನ್ನೊಂದು ರೀತಿ ಎಕ್ಸ್ಪೆರಿಮೆಂಟಲ್ ನೀವು ಮಾಡಿ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡ್ರೆ, ಓಕೆ, ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಿಮ್ಗೆ ಏನಾಗಿರುತ್ತದೆ, ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಮತ್ತೆ ಆ ಕಾಪರ್ ಸಲ್ಫೇಟ್ಗೆ ನಾವು ಜಿಂಕ್ ನ ಏನಾದ್ರೂ ಆಡ್ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಏನ್ ಮಾಡ್ತಿದೆ, ಜಿಂಕ್ ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಅದನ್ನ ನಾವು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಮುಖಾಂತರನು ಫೈಂಡ್ ಔಟ್ ಮಾಡ್ತೀವಿ. ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಲ್ಲೂ ನಮಗೆ ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಕೂಡ ಇಸ್ ಪಾಸಿಬಲ್. ಸೊ ಅದೇ ರೀತಿ ಸೆಕೆಂಡ್ ಇದ್ರಲ್ಲಿ ನೋಡಿ AgNO3 ಮತ್ತೆ ಜಿಂಕ್ ಇದೆ. ಓಕೆ, ಸೊ AgNO3 ಜಿಂಕ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, Ag ಸಿಲ್ವರ್. ಓಕೆ, ಸೊ ಇಲ್ಲಿ ಜಿಂಕ್ ಇದೆ. You can see silver is less reactive than zinc. Okay, so zinc ಹಾಗಾದ್ರೆ ಯಾವ್ದನ್ನ ಡಿಸ್ಪ್ಲೇಸ್ ಮಾಡುತ್ತೆ, ಸಿಲ್ವರ್ ನ ಮಾಡುತ್ತೆ. ಸಿಲ್ವರ್ ನ ಡಿಸ್ಪ್ಲೇಸ್. So again zinc is being more reactive. So the zinc displaces Ag from its solution. So ಅದಕ್ಕೆ ಇದು ನಮಗೆ reactivity series ಇಂದ we can able to learn the displacement reaction. So similar to that of the displacement, ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್. ಅಲ್ಲಿ ಒಂದನ್ನೇ ಮಾತ್ರ ಡಿಸ್ಪ್ಲೇಸ್ ಮಾಡ್ತೀರಿ, ಇಲ್ಲಿ ಇಬ್ಬರನ್ನ ಡಿಸ್ಪ್ಲೇಸ್ ಮಾಡಿ, ಎರಡನ್ನೇ ಡಿಸ್ಪ್ಲೇಸ್ ಮಾಡಿದ್ರೆ ಮುಗಿತು. So the reaction in which two different atoms of group of atoms are displaced by other atoms or group of atoms are double displacement reaction. So adna ನಾವು double displacement reaction ಅಂತ ಕರೀತೀವಿ. So ನೀವು ಅಬ್ಸರ್ವ್ ಮಾಡಬಹುದು, BaCl2 Na2SO4 raised to BaSO4 plus 2NaCl. ಸೊ ಇಲ್ಲಿ ನಿಮಗೆ BaSO4 ಏನ್ ಫಾರ್ಮೇಶನ್ ಆಗುತ್ತೆ, ಅದು ಏನು, ಪ್ರೆಸಿಪಿಟೇಟ್. ಓಕೆ, ಇನ್ಸಾಲ್ಯುಬಲ್ ಸಾಲಿಡ್. ಸೊ ಅದು ಸಾಲಿಡ್ ಸಬ್ಸ್ಟೆನ್ಸ್ ಅಂದ್ರೆ ಇನ್ಸಾಲ್ಯುಬಲ್ ಆಗಿರುತ್ತೆ. ಸೊ ಅದು ನೋಡಿದಾಗ ನಿಮಗೆ ಬೇರೆ BaSO4 ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ, ಮೊಸರು ತರ ವೈಟ್ ಕಲರ್ ಆಗಿ. ಸೊ ಅದು ನೋಡಿದ ತಕ್ಷಣ ಓಕೆ, ಬೇರಿಯಂ ಸಲ್ಫೇಟ್ ಫಾರ್ಮೇಶನ್ ಆಗಿದೆ. ಸೊ ಸೋಡಿಯಂ ಸಲ್ಫೇಟ್ ನ ನೀವು ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ಎರಡು ಸ್ವಲ್ಪ ಸೋಡಿಯಂ ಕ್ಲೋರೈಡ್ ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಎರಡು ಮಿಕ್ಸ್ ಮಾಡ್ಬಿಟ್ರೆ ನಿಮಗೆ ಪ್ರೆಸಿಪಿಟೇಟ್ ವೈಟ್ ಪ್ರೆಸಿಪಿಟೇಟ್ ಬಂದ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯು ಕ್ಯಾನ್ ಸಿ ದೇರ್ ಸೋಡಿಯಂ ಮತ್ತೆ ಬೇರಿಯಂ, ಸೊ ಎರಡು ಡಿಸ್ಪ್ಲೇಸ್ ಆಗಿದೆ, ಅಥವಾ ಸಲ್ಫೇಟ್ ಕ್ಲೋರಿನ್ ಎರಡು ಡಿಸ್ಪ್ಲೇಸ್ ಆಗಿದೆ. ಸೊ ದಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಅದಕ್ಕೆ ಸೇರ್ಕೊಂಡಂಗೆ ನೆಕ್ಸ್ಟ್ ನಮಗೆ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಸೊ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಕರ್ಸ್ when cations and anions in aqueous solution combine to form an insoluble ionic solid called precipitate. Okay, so cation ಮತ್ತೆ anion ಅವೆರಡು ಕಂಬೈನ್ ಆಗಿ ಒಂದು ಅಯೋನಿಕ್ ಸಾಲಿಡ್ ಫಾರ್ಮೇಶನ್ ಮಾಡುತ್ತೆ. ಆ ಅಯೋನಿಕ್ ಸಾಲಿಡ್ ಇನ್ಸಾಲ್ಯುಬಲ್ ಆಗಿರುತ್ತೆ, ಅದನ್ನ ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸೊ ನಾವ್ ಇಲ್ಲಿ ಅಬ್ಸರ್ವ್ ಮಾಡಿದ್ರು ಅದೇ ಆಗಿರುತ್ತೆ. Ba2+ SO4 2-. Ba2+ is cation, SO4 2- is anion. ಸೊ ಅವೆರಡು ಮಿಕ್ಸ್ ಆಗಿ ಏನಾಗುತ್ತೆ ನಮ್ಗೆ, ಸೊ ದೇ ವಿಲ್ ಫಾರ್ಮ್ ಬೇರಿಯಂ ಸಲ್ಫೇಟ್ ವಿಚ್ ಈಸ್ ಅ ಪ್ರೆಸಿಪಿಟೇಟ್. ಸೊ ಅದು ಪ್ರೆಸಿಪಿಟೇಟ್ ಅಲ್ಲಿಗೆ. ಸೊ ಅದನ್ನ ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅಲ್ಲಿ ಏನ್ ಫಾರ್ಮೇಶನ್ ಆಗ್ತಾ ಇದೆ, ಸೊ ಅದು ಇನ್ಸಾಲ್ಯುಬಲ್
solid. So that is going to be in the form of insoluble solid. Insoluble solid state ಅಲ್ಲಿ ಇರುತ್ತೆ. So ಆದ್ರಿಂದ ಅದನ್ನ we call it as precipitate. Okay. So AgNO3 ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. AgNO3 plus NaCl give rise to AgCl plus NaNO3. So again Ag plus and Cl minus. So ಅವೆರಡು ಕ್ಯಾಟಯನ್ ಮತ್ತೆ ಒಂದು ಆನಯನ್. ಸೊ ಕ್ಯಾಟಯನ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆನಯನ್ ಅಂದ್ರೆ ನೆಗೆಟಿವ್ ಚಾರ್ಜ್. ಎಸ್. ಸೊ ಅವೆರಡು ಕಂಬೈನ್ ಆಗಿ ನಮಗೆ ಸಿಲ್ವರ್ ಕ್ಲೋರೈಡ್ ಫಾರ್ಮೇಶನ್ ಮಾಡಿದೆ. ಸಿಲ್ವರ್ ಕ್ಲೋರೈಡ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಬಿ ದ ಪ್ರೆಸಿಪಿಟೇಷನ್ ಫಾರ್ಮ್ ಅಥವಾ ಇನ್ಸಾಲ್ಯುಬಲ್ ಅಯಾನಿಕ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. So next again simple one which you already know, it is neutralization reaction. So neutralization reaction is a type of double replacement anta helbodu. So double displacement or replacement, doesn't matter with that. Okay. So alli ನೀವು observe ಮಾಡಬಹುದು, the reaction H plus and OH combines to form HOH andre water. A salt is a product of an acid base reaction. Salt is a product of acid base reaction. So ಯಾವುದು ಆಸಿಡ್ ಯಾವುದು ಬೇಸ್? H plus acid OH. ಅಂದ್ರೆ ಇಲ್ಲಿ HCl ಆಸಿಡ್ ಆಗುತ್ತೆ, ಆಸಿಡ್ NaOH ಬೇಸ್ ಆಗುತ್ತೆ. ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಎರಡು ರಿಪ್ಲೇಸ್ಮೆಂಟ್ ಗಳಾಗುತ್ತೆ. ಸೊ ಅದು NaCl ಅಂದ್ರೆ ಸಾಲ್ಟ್ ಮತ್ತೆ ವಾಟರ್. ನಮ್ಗೆಲ್ಲ ಕಾಮನ್ ಆಗಿ ಗೊತ್ತೇ ಇರೋಂಥದ್ದೇನು, ನ್ಯೂಟ್ರಲೈಸೇಷನ್ ಆದ್ರೆ ಸಾಲ್ಟ್ ಇಸ್ ದ ಮೇಜರ್ ಪ್ರಾಡಕ್ಟ್ ಬಂದೇ ಬರುತ್ತೆ ನ್ಯೂಟ್ರಲೈಸೇಷನ್ ಆದಾಗ. ಸೊ ದಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. So next ನಾವು ಈಗೇನು ರಿಯಾಕ್ಷನ್ಸ್ ಗಳನ್ನ ಓದಿದ್ವಿ ಅದೊಂದು ಒಂದ್ಸತಿ ಕ್ವಿಕ್ ರಿಕ್ಯಾಪ್. So we have studied about displacement, double displacement, decomposition, combination, and one thing which is not studied is combustion. So combustion reaction ಏನಾಗುತ್ತೆ? So combustion reaction ಅಲ್ಲಿ ನಮಗೆ ಆಕ್ಸಿಜನ್ ಜೊತೆ ಒಂದು ಹೈಡ್ರೋಕಾರ್ಬನ್ ನ ರಿಯಾಕ್ಟ್ ಮಾಡಿ AB ಅಂತ ಇದೆ ನೋಡಿ, AB plus O2 gives rise to oxides of A and B. ಅಂದ್ರೆ A ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ, ಅದೇ ರೀತಿ B ಕೂಡ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಸೊ ಅದು ಆಕ್ಸೈಡ್. ಸೊ ದಟ್ ಗೆಟ್ ಕನ್ವರ್ಟ್ಸ್ ಟು ಆಕ್ಸೈಡ್. ಸೊ ಅದು ನಮ್ಗೆ ಏನಾಗುತ್ತೆ, ಅದನ್ನ ನಾವು CO2 plus water is a common product that comes in combustion. So combustion ಅಲ್ಲಿ ಹೇಗೆ ನ್ಯೂಟ್ರಲೈಸೇಷನ್ ಅಲ್ಲಿ ಸಾಲ್ಟ್ ಕಾಮನ್ ಪ್ರಾಡಕ್ಟ್, ಅದೇ ರೀತಿ ಕಂಬಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಕಾಮನ್ ಪ್ರಾಡಕ್ಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಕಾಮನ್ ಮತ್ತೆ ಹೈಡ್ರೋಜನ್ ವಾಟರ್ ಅಂದ್ರೆ ವಾಟರ್ ಎರಡು ಕಾಮನ್ ಆಗಿ ಕಂಬಷನ್ ರಿಯಾಕ್ಷನ್ ಅಲ್ಲಿ ಬರುವುದು. ಸೊ ಈ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? No, sir. ನೋ ಸರ್. So next again a very simple one, exothermic reactions. So exothermic reactions ನಮ್ಗೆ ಆಲ್ರೆಡಿ ಗೊತ್ತಿದೆ. ಕನ್ನಡದಲ್ಲಿ ಏನ್ ಹೇಳ್ತೀರಿ? ಬಹಿರುಷ್ಣಕ ಕ್ರಿಯೆ. ಸೊ ಆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದು ಆಕ್ಚುಲಿ ಕನ್ನಡದಲ್ಲಿ ಹೇಳೋದೇ ತುಂಬಾ ಕಷ್ಟ ಇದೆ. ಅದು ಹೇಗೆ ಅದು ಸ್ಪೆಲ್ ಮಾಡೋದಂತಾನೆ, ಪ್ರೊನೌನ್ಸ್ ಮಾಡೋದು ಹೇಗೆ ಅಂತಾನೆ ಗೊತ್ತಾಗಲ್ಲ ನನಗೆ. ಬಹಿರುಷ್ಣಕ. ಇಂಗ್ಲಿಷ್ ಅಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಬಹಿರುಷ್ಣಕ ಕ್ರಿಯೆ. ಅದೇ ನಾನೀಗ ಅದನ್ನ ಹೇಳಿದ್ರೆ ನೀವು ಇನ್ನೊಂದು ವರ್ಷ ಫುಲ್ ಅದನ್ನೇ ಕಾಮಿಡಿ ಮಾಡ್ಬೋದು. ಅದಕ್ಕೆ ನಾನು ಅದನ್ನ ರಿಪೀಟ್ ಮಾಡಲ್ಲ. ಓಕೆ. ಸೊ exothermic reactions
So whatever that in Kannada. So an exothermic reaction is a chemical reaction that releases energy by light or heat. It is the opposite of an endothermic reaction. We'll come to that later. Endothermic. Sir, generally all combination reactions are exothermic in nature. Sir. Exactly. So generally ಎಲ್ಲ combination reactions. ಯಾಕೆ ಬರೀ combination ತಗೋತಾ ಇದೀವಿ? Why not other reactions? ಅಂದ್ರೆ ಅದೇನು ಅಂತ ಈಗ ನೋಡ್ಬೇಕು ನಾವು. ಸೊ ಇಲ್ಲಿ ಏನಂತಾರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಎನರ್ಜಿ ಮತ್ತೆ ಲೈಟ್ ಅಂದ್ರೆ ಎನರ್ಜಿ ರಿಲೀಸ್ ಆಗುತ್ತೆ. ಕಾಮನ್ ಆಗಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಎನರ್ಜಿ ಹೊರಗಡೆ ರಿಲೀಸ್ ಆಗುತ್ತೆ. ಎನರ್ಜಿ ಯಾವ ಫಾರ್ಮ್ ಅಲ್ಲಿ ರಿಲೀಸ್ ಆಗುತ್ತೆ ನಮ್ಗೆ? ದಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಲೈಟ್ ಆರ್ ದಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಹೀಟ್ ಫಾರ್ಮ್ ಅಲ್ಲಿ ನಮ್ಗೆ ಲೈಟ್ ಎನರ್ಜಿ ಲಿಬರೇಟ್ ಆಗ್ಬೋದು, ಅಥವಾ ಹೀಟ್ ಫಾರ್ಮ್ ಅಲ್ಲಿ ಲೈಟ್ ಎನರ್ಜಿ ಲಿಬರೇಟ್ ಆಗ್ಬೋದು. ಯಾಕಂದ್ರೆ ಯು ನೋ ಲೈಟ್ ಅಂಡ್ ಹೀಟ್ ಆರ್ ದ ಫಾರ್ಮ್ ಆಫ್ ಎನರ್ಜಿ, ಕರೆಕ್ಟಾ? ಸೊ ಆದ್ರಿಂದ ಆ ಫಾರ್ಮ್ ಅಲ್ಲಿ ನಮ್ಗೆ ಎನರ್ಜಿ ರಿಲೀಸ್ ಆಗ್ಬೋದು. ಸೊ ಅದನ್ನೇ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ. ಒಂದು ಇಮೇಜ್ ಇದೆ, ಸಣ್ಣದ ಇಮೇಜ್ ಕ್ಯಾನ್ ಸಿ. ಅಥವಾ ನೀವು ರೀಸೆಂಟ್ ನ್ಯೂಸ್ ಏನಾದ್ರು ಅಬ್ಸರ್ವ್ ಮಾಡಿದ್ರೆ, ಲೆಬನಾನ್ ಗೊತ್ತಿದೆಯಾ? ಲೆಬನಾನ್ ಪ್ಲೇಸ್ ಅಲ್ಲಿ ಏನಾಯ್ತು ಅಂತ? ಎಲ್ಲಿ ಸರ್ ಬ್ರಿಡ್ಜ್ ಕರಸ್ ಕೊಲಾಸ್ ಅಲ್ಲಿ ಪಾಠ ಕೇಳಕ್ಕೆ ಟೈಮ್ ಇರಲ್ಲ, ನೀವು ಕೊಡೋ ಅಸೈನ್ಮೆಂಟ್ ಮಾಡಕ್ಕೆ ಟೈಮ್ ಇರಲ್ಲ, ಎಲ್ಲಿ ನಾವು ನ್ಯೂಸ್ ನೋಡೋಣ ಅಂತೀರಾ? ಸೊ ಟೈಮ್ ಸಿಕ್ಕಿದ್ರೆ ಚೆಕ್ ಮಾಡಿ. ಲೆಬನಾನ್ ಅಂತ ಒಂದು ಕಂಟ್ರಿ. ಸೊ ಆ ಲೆಬನಾನ್ ಅಲ್ಲಿ ನಿನ್ನೆ ಅಮೋನಿಯಂ ನೈಟ್ರೈಟ್ ವಿಚ್ ಇಸ್ ಅನ್ ಎಕ್ಸ್ಪ್ಲೋಸಿವ್. ಎಕ್ಸ್ಪ್ಲೋಸಿವ್ ಅಂದ್ರೆ ಗೊತ್ತಾ? ಏನ್ ಎಕ್ಸ್ಪ್ಲೋಸಿವ್ ಅಂದ್ರೆ? ಬಾಂಬ್, ಅಟಮ್ ಬಾಂಬ್ ಆ ತರ. ಸೊ ಇದು ನಮ್ಗೆ ಅಮೋನಿಯಂ ನೈಟ್ರೇಟ್ ಏನಿದೆ ಗೊತ್ತಾ? ಅಮೋನಿಯಂ ನೈಟ್ರೇಟ್ ಇಸ್ ಅನ್ ವೆರಿ ಸ್ಟ್ರಾಂಗ್ ಎಕ್ಸ್ಪ್ಲೋಸಿವ್. ಒಂದು ಫ್ಯಾಕ್ಟ್ರಿಲಿ ಅಮೋನಿಯಂ ನೈಟ್ರೇಟ್ ವಾಸ್ ಪ್ರಿಪೇರಿಂಗ್, ಅಂದ್ರೆ ಅಲ್ಲಿ ಅದ್ರದ್ದು ಫ್ಯಾಕ್ಟ್ರಿ ಕೆಲಸನೇ ಅಮೋನಿಯಂ ನೈಟ್ರೇಟ್ ನ ಪ್ರಿಪೇರ್ ಮಾಡೋದು, ವಿಚ್ ವಾಸ್ ಇನ್ ಲೆಬನಾನ್. ಸೊ ಆ ಅಮೋನಿಯಂ ನೈಟ್ರೇಟ್ ಪ್ರಿಪರೇಷನ್ ಅಲ್ಲಿ ಇಟ್ಸ್ ವಾಸ್ ನಿಯರ್ಲಿ 2750 kgs. 2750 kgs. ಸೊ ಅಷ್ಟು ಅಮೋನಿಯಂ ನೈಟ್ರೇಟ್ ಏನಿದೆ ಎಕ್ಸ್ಪ್ಲೋಷನ್ ಆಗಿದೆ. ಸೊ ಎಕ್ಸ್ಪ್ಲೋಷನ್ ಆಗಿರೋ ವಿಡಿಯೋಸ್ ಐ ಥಿಂಕ್ ಯೂಟ್ಯೂಬ್ ಅಲ್ಲಿ ಸಿಗ್ಬೋದು. ಆ ಎಕ್ಸ್ಪ್ಲೋಷನ್ ಆಗಿರೋದು ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಿದೆ ಆ ಕೇಸ್ ಅಲ್ಲಿ. ಸಚ್ ಕೈಂಡ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ಇಸ್ ಲಿಬರೇಟೆಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಚ್ ಎ ಹ್ಯೂಜ್ ಎನರ್ಜಿ ವಾಸ್ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಹೀಟ್ as well as light. ಸೊ ಅಷ್ಟು ಸ್ಟ್ರಾಂಗ್ ಎಕ್ಸ್ಪ್ಲೋಷನ್ಸ್ ಆಗುತ್ತಾಗ ನಮ್ಗೆ ಈ ಅಬ್ಸರ್ವ್ ಮಾಡ್ತೀವಿ ನಾವು. ಅದನ್ನೇ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಪ್ರೆಸ್ಡ್ ಇನ್ ಅ ಕೆಮಿಕಲ್ ಈಕ್ವೇಶನ್ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಪ್ಲಸ್ ಎನರ್ಜಿ. ಸೊ ಅದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗಳನ್ನ ಬರಿಬೇಕಾದ್ರೆ ಅಲ್ಲಿ ನಾವು ಲಾಸ್ಟ್ ಅಲ್ಲಿ ಪ್ರಾಡಕ್ಟ್ ಜೊತೆಗೆ ಎನರ್ಜಿ ಬಂದಿದೆ ಅಂತ ತೋರಿಸ್ಬೇಕು. ಬಟ್ ಅದನ್ನ ನಾವೆಲ್ಲೂ ಬರೆಯಲ್ಲ ಈ ಕೆಮಿಕಲ್ ರಿಯಾಕ್ಷನ್ಸ್ ಗಳಲ್ಲಿ. ವಿಲ್ ನಾಟ್ ರೈಟ್ ಎನರ್ಜಿ ಅಂತ ಎಲ್ಲೂ ಬರೆಯಕ್ ಹೋಗಲ್ಲ. ವಿಲ್ ಜಸ್ಟ್ ಇಂಡಿಕೇಟ್ ದಟ್ ಇನ್ ಟರ್ಮ್ಸ್ ಆಫ್ ಕಿಲೋಜೌಲ್, ಎನರ್ಜಿನ ಜೌಲ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಯೂನಿಟ್ ಎಸ್ ಯೂನಿಟ್ ಜೌಲ್ಸ್ ಅಲ್ಲಿ. ಸೊ ಹಾಗಾಗಿ ಸಮ್ ಕೇಸಸ್ ಅಲ್ಲಿ ಕೆಲವೊಂದು ರಿಯಾಕ್ಷನ್ ಗೆ ನಾವು ಜೌಲ್ಸ್ ಅಂತ ಇಷ್ಟ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಿದೆ ಅಂತ ಜೌಲ್ಸ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ. Fe+3O2 ಐರನ್ ಆಕ್ಸೈಡ್ ಫಾರ್ಮೇಶನ್ ಆಗಿ Fe2O3. ಸೊ ಇದೇನ್ ಫಾರ್ಮೇಶನ್ ಆಗುತ್ತೆ? ಇದು ಫಾರ್ಮೇಶನ್ ನೋಡಿ ಅಗೇನ್ ಅದೇನು ಕಾಂಬಿನೇಷನ್ ಆಗ್ತಿದೆ ಅದರಲ್ಲಿ. ಸೊ ಎರಡನ್ನು ಕಂಬೈನ್ ಮಾಡ್ತಿದ್ವಿ. ಸೊ ಆ ಕೇಸಲ್ಲಿ ಯು ಕ್ಯಾನ್ ಸಿ ವಾಟ್ ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ರಿಲೀಸ್. ಸೊ ಎನರ್ಜಿ ಅಲ್ಲಿ ರಿಲೀಸ್ ಆಗುತ್ತೆ. ಅದೇ ರೀತಿ ಮೇಕಿಂಗ್ ಆಫ್ ಐಸ್ ಕ್ಯೂಬ್ಸ್. ಐಸ್ ಕ್ಯೂಬ್ಸ್ ನ ಏನ್ ಮಾಡ್ಬೇಕು? ಲಿಕ್ವಿಡ್ ಇಂದ ಅದನ್ನ ಏನ್ ಮಾಡ್ಬೇಕು ನೀವು? ಸಾಲಿಡ್ ಕನ್ವರ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ? ಹೀಟು ಆಚೆ ಕೊಡುತ್ತೆ. ಈಗ ಲಿಕ್ವಿಡ್ ಸ್ಟೇಟ್ ಅಂದಾಗ ಅದೊಂದು ಟೆಂಪರೇಚರ್ ಇರುತ್ತೆ ಅಲ್ವಾ? ಪುನಃ ಅದನ್ನ ನೀವು ಸಾಲಿಡಿಫೈ ಮಾಡ್ಬೇಕು ಅಂದಾಗ ಅದಕ್ಕೆ ಏನಾಗ್ಬೇಕು? ಅದು ಅದ್ರಲ್ಲಿರೋ ಹೀಟ್ ನೆಲ್ಲ ಹೊರಗಡೆ ಕೊಟ್ಟು ಏನಾಗ್ಬೇಕದು? ಕೂಲ್ ಆಗ್ತಾ ಸಾಲಿಡ್ ಫಾರ್ಮ್ ಕನ್ವರ್ಟ್ ಆಗ್ತದೆ. ಸೊ ಅಲ್ಲಿ ಅದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಇನ್ನೊಂದು ಎಕ್ಸಾಂಪಲ್ ಮಿಸ್ ಆಗಿದೆ, ನೋಡ್ಬಾರ್ದು. ಸೊ ಇಲ್ಲಾಂದ್ರೂ ನಾವು ಲ್ಯಾಬೊರೇಟರಿಲಿ, ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಡನ್ ದಿಸ್ ಎಕ್ಸ್ಪೆರಿಮೆಂಟ್ ಆರ್ ನಾಟ್, ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ಸ್ ಅಂತ ಬರುತ್ತೆ. ಆ ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ಸ್ ನ ನಾವು
ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿದ್ರೆ, ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ಸ್ ನ ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿದ್ರೆ, ಅವಾಗ ಫಾರ್ ಎಕ್ಸಾಂಪಲ್ ನಾನು ಅದನ್ನ ಒಂದು ಬೀಕರ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ, ಒಂದು ಬೀಕರ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನ ತಗೊಂಡು ವಾಟರ್ ಹಾಕ್ಬಿಟ್ಟು ಡಿಸಾಲ್ವ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಆ ಕೇಸಲ್ಲಿ ಏನಾಗುತ್ತೆ, ಆ ಒಂದು ಬೀಕರು ಹೀಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾನೇನು ಹೀಟ್ ಸಪ್ಲೈ ಮಾಡಿಲ್ಲ ಅಥವಾ ಅದನ್ನ ಬಾಯ್ಲು ಮಾಡ್ತಾ ಇಲ್ಲ, ಜಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಪೆಲೆಟ್ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಡಿಸಾಲ್ವ್ ಮಾಡ್ತೇನೆ. ಸೊ ಡಿಸಾಲ್ವ್ ಮಾಡ್ತಿದ್ದಂಗೆ ಏನಾಗುತ್ತೆ, ಆ ಬೀಕರು ಹೀಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಒಂದು ಔಟರ್ ಸರ್ಫೇಸ್. ಸೊ ಹೀಟ್ ಆಗ್ತಿದೆ ಅಂದಾಗ ಏನ್ ಗೊತ್ತಾಗುತ್ತೆ ನಮ್ಗೆ, ಅದು ಇಟ್ ಈಸ್ ರಿಲೀಸಿಂಗ್ ಹೀಟ್ ಎನರ್ಜಿ ಅಂತ. ಓಕೆ, ಸೊ ಅದು ನಾವು ಲ್ಯಾಬೊರೇಟರಿಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀವಿ. ಸೊ ಇಫ್ ಯು ಹ್ಯಾವ್ ನಾಟ್ ಸೀನ್ ದಟ್, ಇನ್ ಫ್ಯೂಚರ್ ವಿ ಕ್ಯಾನ್ ಸಿ ಆರ್ ವಿ ಕ್ಯಾನ್ ಅಬ್ಸರ್ವ್ ದಟ್. ಓಕೆ, ಸೊ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದೇ ರೀತಿ ಎಂಡೋಥರ್ಮಿಕ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ ರಿಕ್ವೈರ್ಸ್ ಆರ್ ಟೇಕ್ಸ್ ಇನ್ ಎನರ್ಜಿ. ಸೊ ಎನರ್ಜಿನ ಒಳಗ್ ತಗೊಳುತ್ತಿದ್ದು, ಎನರ್ಜಿನ ನಾವು ಕೊಡ್ಬೇಕು, ಎಕ್ಸ್ಟರ್ನಲ್ ಇಂದ ನಾವ್ ಎನರ್ಜಿ ಕೊಡ್ತಿದೀವಿ. ಆ ಎನರ್ಜಿನ ಅಗೇನ್ ಇನ್ ದ ಫಾರ್ಮ್ ಆಫ್ ಲೈಟ್ ಆದ್ರೂ ಕೊಡಿ, ಇನ್ ದ ಫಾರ್ಮ್ ಆಫ್ ಹೀಟ್ ಆದ್ರೂ ಕೊಡಿ. ಓಕೆ, ಸೊ generally all decomposition reactions are endothermic, no sir? ಹೌದು, ಕರೆಕ್ಟ್. ಸೊ ಇಲ್ಲಿ ಕಾಂಬಿನೇಷನ್ ಡಿಕಂಪೋಸಿಷನ್ ಅಲ್ಲಿ ಎರಡೇ ವ್ಯತ್ಯಾಸ. ಏನ್ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅದಾಗ ಅವೇ ಕಂಬೈನ್ ಆಯ್ತವೆ, Opposite. ಅವಾಗ ಅವೇ ಕಂಬೈನ್ ಆದಾಗ, when they combine on their own, when we are not doing any work, that is exothermic. When we are doing some external work, that is endothermic. ಅಂದ್ರೆ ಸ್ಪಾಂಟೇನಿಯಸ್ ಅಂತ ಆಗೋದು, ಅದಾಗ ಅದೇ ಆಗ್ಬಿಡೋದು. ಈಗ ನೀವೇ ಓದ್ಬಿಟ್ರೆ ಎಕ್ಸೋಥರ್ಮಿಕ್, ವಿಲ್ ಗಿವ್ ಗುಡ್ ರಿಸಲ್ಟ್. ನಾನ್ ಫೋರ್ಸ್ ಮಾಡಿ ನಿಮ್ಮನ್ನ ಓದಿಸಿದ್ರೆ ಎಂಡೋಥರ್ಮಿಕ್, ಹೌದಲ್ವಾ? ಆ ತರ. ಸೊ ನಿಮ್ದೆಲ್ಲ ಏನಾಗಿರ್ಬೇಕಂದ್ರೆ ಎಕ್ಸೋಥರ್ಮಿಕ್ ಆಗಿರ್ಬೇಕು ನೀವೆಲ್ಲ. ಆನ್ ಯುವರ್ ಓನ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ಆನ್ ಯುವರ್ ಓನ್ ಯು ಆರ್ ಗೋಯಿಂಗ್ ಟು ರೀಡ್. ಸೊ ಎಂಡೋಥರ್ಮಿಕ್ ಆದಾಗ ಏನಾಗುತ್ತೆ, ಎಷ್ಟು ಅಂತ ಎಕ್ಸ್ಟರ್ನಲ್ ಎನರ್ಜಿ ಕೊಡ್ತೀರಾ, ಎಲ್ಲಿ ತನಕ ಎಕ್ಸ್ಟರ್ನಲ್ ಎನರ್ಜಿ ಕೊಡ್ತೀರಾ? ಇಸ್ ನಾಟ್ ಪಾಸಿಬಲ್ ಟು ಸಪ್ಲೈ ಫಾರ್ ಅ ಲಾಂಗರ್ ಟೈಮ್. ಸೊ ಅದಕ್ಕೋಸ್ಕರ ನಮ್ಗೆ ಎಂಡೋಥರ್ಮಿಕ್ ರಿಯಾಕ್ಷನ್ ಗಳು ಕಮ್ಮಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗಳು ಜಾಸ್ತಿ. So this require energy can be provided in many forms, but it is typically in the form of heat. Heat form ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. So examples again, photosynthesis. People have come across photosynthesis. So photosynthesis energy ಎಲ್ಲಿಂದ ಬರುತ್ತೆ? Sunlight. Yes. So ಅಲ್ಲಿಂದ ಎನರ್ಜಿ ಬಂದಾಗನೇ ನಿಮ್ಗೆ ಗೊತ್ತಿದೆ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗೋದು. ನಿಮ್ಗೆ ಅಲ್ಲಿ ಸನ್ಲೈಟ್ ಬಂದಿಲ್ಲ ಅಂದ್ರೆ ಪ್ರೋಸೆಸ್ ಆಗುತ್ತಾ? No sir. ಅದಾಗ ಅದೇ ಆಗಲ್ಲ, ಅಲ್ಲಿ ಸನ್ಲೈಟ್ ಬೇಕೇ ಬೇಕು. ಈಗ ಐಸ್ ಮೆಲ್ಟ್ ಮಾಡ್ಬೇಕು, ಏನ್ ಮಾಡ್ತೀರಾ? ಸನ್ಲೈಟ್ ಬೇಕು. ಸನ್ಲೈಟ್ ಒಂದೇ ಸಾಕು, ಬೇರೆ ಲೈಟು ಕೊಡ್ಬೋದಲ್ಲ? Yes sir. ಹೀಟ್ ಸಪ್ಲೈ ಮಾಡಿದ್ರೆ ಸಾಕು. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಅಮೋನಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಅಂತ ಇದೆ. ಅಮೋನಿಯಂ ಕ್ಲೋರೈಡ್ ನ ನೀವು, ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ಅದು, ಆ ಸಾಲ್ಟ್ ನ ನೀವು ವಾಟರ್ ಒಳಗಡೆ ಹಾಕಿದಾಗ ಡಿಸಾಲ್ವ್ ಆಗಲ್ಲ. ನೀವ್ ಎಷ್ಟೇ ಸ್ಟಿರ್ ಮಾಡಿ, ಎಷ್ಟೇ ಮಿಕ್ಸ್ ಮಾಡಿ, ಎಷ್ಟೇ ಶೇಕ್ ಮಾಡಿ, ಅದು ಡಿಸಾಲ್ವ್ ಆಗಲ್ಲ. ಬಟ್ ಅದಕ್ಕೆ ನೀವು ಹೀಟ್ ನ ಮಾಡಿದ್ರೆ, ಬೀಕರ್ ಒಳಗಡೆ ಅಮೋನಿಯಂ ಕ್ಲೋರೈಡ್ ಹಾಕ್ಬಿಟ್ಟು ಹೀಟ್ ಮಾಡಿದ್ರೆ, ಆವಾಗ ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ಸ್ಟಾರ್ಟ್ಸ್ ಟು ಡಿಸಾಲ್ವ್. ಅವಾಗ ಡಿಸಾಲ್ವ್ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಬ್ರೇಕ್ ಮಾಡ್ಕೊತಾ ಇದಾವೆ. ಡಿಕಂಪೋಸಿಷನ್ ಇಟ್ ಇಸ್ ಅಬ್ಸರ್ವಿಂಗ್ ದ ಎನರ್ಜಿ ಅಂಡ್ ಗೆಟಿಂಗ್ ಬ್ರೋಕನ್ ಡೌನ್. ಸೊ ಅದು ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಗೊತ್ತಾಗಿದೆ ಎಕ್ಸೋ ಅಂಡ್ ಎಂಡೋ? Yes sir. ಓಕೆ ದೆನ್. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಸರ್. ಸೊ ಫೈನ್ ದೆನ್. ಸೊ ಹಾಗಾದ್ರೆ ಇಲ್ಲಿಗೆ ನಿಲ್ಸೋಣ. ಮುಂದಿನ ಕ್ಲಾಸ್ ನೆಕ್ಸ್ಟ್ ವಿಲ್ ಕಂಟಿನ್ಯೂ. Okay. Okay. So thank you all. Have a good day. Okay sir, thank you. Okay sir, thank you. Bye sir. Thank you sir. Thank you, sir.